ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ NKR ಟಿವಿ ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಇವತ್ತು ಶುಭ ಶುಕ್ರವಾರ. ಯಾವೆಲ್ಲ ವಿಶೇಷವಾದ ವಿಚಾರವನ್ನ ನಮಗೆ ತಿಳಿಯಪಡಿಸಲಿದ್ದಾರೆ ಕೇಳೇ ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳೇ ನಮಸ್ಕಾರ, ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದಗಳು ನಿಮಗೆ. ಗುರುಗಳೇ, ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಒಂದು ಶ್ಲೋಕ ಪಂಚಾಂಗ ಶ್ರವಣ ತೊಂದಿಗೆ ಆಗಲಿ. ಓಂ ವಿದ್ಯುದ್ಧಾಮ ಸಮಪ್ರಭಾಂ ಮೃಗಪತಿ ಸ್ಕಂಧಸ್ಥಿತಾಂ ಭೀಷಣಾಂ ಕನ್ಯಾಭಿಃ ಕರವಾಲಖೇಟವಿಲಸದ್ಹಸ್ತಾಭಿರಾಸೇವಿತಾಂ ಹಸ್ತೈಶ್ಚಕ್ರಗದಾಸಿಖೇಟವಿಶಿಕಾಂಶ್ಚಾಪಂಗುಣಂತರ್ಜನೀಂ ಬಿಭ್ರಾಣಾಮನಲಾತ್ಮಿಕಾಂ ಶಶಿಧರಾಂ ದುರ್ಗಾಂ ತ್ರಿನೇತ್ರಾಂ ಭಜೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ, ಹಾಗೆ ಅಕ್ಟೋಬರ್ ತಿಂಗಳ 17ನೇ ತಾರೀಕು ಯಾರ್ಯಾರು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಪೋಷಣೆಯನ್ನು ಮಾಡ್ತಾ ಇರೋದಕ್ಕೆ ಅಂತ ಮೊದಲು ತಿಳಿಸ್ತಾ, ಆನಂತರ ಇವತ್ತಿನ ದಿನದ ಅಭಿನಂದನೆಯನ್ನು ಕೂಡ ನಿಮಗೆ ಸಲ್ಲಿಸ್ತಾ, ಆ ಭಗವತ್ ಶಕ್ತಿಯ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ, ನಿಮ್ಮೆಲ್ಲರನ್ನು ಅದು ಸದಾಕಾಲ ರಕ್ಷಣೆ ಮಾಡಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ, ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷದ ಏಕಾದಶಿಯ ದಿನ ಶುಕ್ರವಾರ. ಇವತ್ತು ಮಘ ನಕ್ಷತ್ರ ಅರ್ಥಾತ್ ಸಿಂಹರಾಶಿಯಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದು. ಶುಕ್ಲ ಅನ್ನುವಂತಹ ಯೋಗ ಇದೆ. ನಿನ್ನೆ ಶುಭ, ಇವತ್ತು ಶುಕ್ಲ. ಹಾಗೆಯೇ ಬಾಲವ ಅನ್ನುವಂತಹ ಕರ್ಣ ಇರತಕ್ಕಂಥದ್ದು. ಇದು ಇವತ್ತಿನ ಪಂಚಾಂಗ. ತಿಥಿವಾರ ನಕ್ಷತ್ರ ಕರ್ಣ ಏನೇನು? ಏಕಾದಶಿ, ಶುಕ್ರವಾರ, ಮಘ ನಕ್ಷತ್ರ, ಶುಕ್ಲಯೋಗ ಮತ್ತು ಬಾಲವ ಕರ್ಣ. ಇದ್ರ ಜೊತೆಯಲ್ಲಿ ಗ್ರಹಗತಿಯನ್ನು ಒಂದ್ಸಾರಿ ನೋಡ್ಬಿಡೋಣ ಅಲ್ವಾ. ಮೇಷವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹದಲ್ಲಿ ಚಂದ್ರಕೇತು, ಕನ್ಯಾದಲ್ಲಿ ರವಿ ಮತ್ತು ಶುಕ್ರ, ಹಾಗೆ ತುಲಾ ರಾಶಿಯಲ್ಲಿ ಬುಧ ಮಂಗಳರು. ರವಿ ತುಲಾ ರಾಶಿಗೆ ಇವತ್ತು ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ವೃಶ್ಚಿಕ, ಧನು, ಮಕರ ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು, ಮೀನದಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಸ್ಥಿತಿ. ವೀಕ್ಷಕರೀಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೇಷರಾಶಿಯಿಂದ ಮೊದಲುಗೊಂಡು 12 ರಾಶಿಯವರಿಗೂ ಕೂಡ ಹೇಗಿದೆ ಈ ದಿನ? ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮದಲ್ಲಿ ಚಂದ್ರಕೇತು ಯೋಗ, ಪೂರ್ಣ ಬಲಿಷ್ಠನಾಗಿರ್ತಕ್ಕಂತಹ ರವಿ ಶುಭ ಸ್ಥಿತಿಯಲ್ಲಿದ್ದಾನೆ. 7.5 ಅಂತಕ್ಕಂಥದ್ದು ಒಂದು ಬಾಧೆ ಸಹಜವಾಗಿ ಇದ್ದೇ ಇದೆ. ಈಗ ಆರಂಭ ಆಗಲೇ ಒಂದು ವರ್ಷದ ಮೇಲಾಗೋಯ್ತು. ಹಾಗಾಗಿ 7.5 ಸಂಬಂಧಿತವಾಗಿರತಕ್ಕಂಥ ನಿವೃತ್ತಿ ಮಾರ್ಗ ಅಥವಾ ನಿವಾರಣೋಪಾಯಗಳನ್ನು ಮಾಡಲೇಬೇಕಾಗುತ್ತೆ. ಆಂಜನೇಯನ ಆರಾಧನೆ ಬೇಕು. ಜೊತೆಯಲ್ಲಿ ಇವತ್ತು ಶುಕ್ರವಾರ, ಶುಕ್ರ ಸ್ಥಿತಿ ಅಸ್ತವಾಗಿರೋದರಿಂದ ಆಂಜನೇಯನ ಆರಾಧನೆ ಪ್ರಧಾನವಾಗಿಟ್ಕೊಂಡು, ಜೊತೆಯಲ್ಲಿ ನಿಮ್ಮ ಮನೆಯ ದೇವರನ್ನು, ಸ್ತ್ರೀ ದೇವತೆಯನ್ನು ಉಪಾಸನೆ ಮಾಡ್ತಕ್ಕಂಥದ್ದು ಕೂಡ ಒಳ್ಳೆಯದು. ಆಚರಣೆ ಮಾಡ್ಕೊಳ್ಳಿ. ಶುಭವಾಗಲಿ ಮೇಷರಾಶಿಯವರಿಗೆ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಸುಖ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರಕೇತು ಯೋಗ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನು ಹೊಂದಲಿಕ್ಕೆ ಯೋಗ್ಯವಾದಂಥ ದಿನ. ಜೊತೆಯಲ್ಲಿ ಪಂಚಮದಲ್ಲಿ ನೀಚ ಸ್ಥಿತಿಯಲ್ಲಿರ್ತಕ್ಕಂಥ ಶುಕ್ರ, ಅರ್ಥಾತ್ ನಿಮ್ಮ ಭೂಮಿಯಲ್ಲಿರ್ತಕ್ಕಂಥ ಯಾವುದೋ ಒಂದು ಸ್ತ್ರೀ ದೇವತೆ, ಸ್ವಲ್ಪ ಕ್ಷುದ್ರ ಸ್ಥಿತಿಯಲ್ಲಿರ್ತಕ್ಕಂಥ ಸ್ತ್ರೀ ದೇವತೆ, ನಮ್ಮಲ್ಲಿ ಮಾರಿ, ಚೌಡಿ, ಯಕ್ಷಿ ಇತ್ಯಾದಿ ಹೆಸರುಗಳಿಂದ ಕರಿತೇವಲ್ಲ, ಆ ದೇವತೆಗಳನ್ನು ಉಪಾಸನೆ ಮಾಡ್ತಕ್ಕಂಥ ಅಭ್ಯಾಸ ಇರತಕ್ಕಂಥವರು ಇವತ್ತು ಅದಕ್ಕೆ ವಿಶೇಷವಾಗಿ ಪಾಯಸಾನ್ನವನ್ನು ನೈವೇದ್ಯ ಮಾಡಿದ ಪಕ್ಷದಲ್ಲಿ ಇವತ್ತು ಬಹಳ ವಿಶೇಷ. ಅದು ಪಾಯಸಾನ್ನವನ್ನು ನೈವೇದ್ಯ ಮಾಡಿ ಯಾವುದೋ ಒಂದು ಕಾರ್ಯ ಸಾಧನೆಯನ್ನು ಆ ದೇವತಾ ಶಕ್ತಿಗೆ ಉದ್ದೇಶಿತವಾಗಿ ಕೊಟ್ಟ ಪಕ್ಷದಲ್ಲಿ ಖಂಡಿತವಾಗಿ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ಲಭಿಸುವಂಥ ಪೂರ್ಣ ಅವಕಾಶ ಇದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿನ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ರಾಶ್ಯಾಧಿಪತಿ ಆಗಿರತಕ್ಕಂಥ ಬುಧನೇ ಮಂಗಳದ
ಒಂದು ಲಕ್ಷಣವನ್ನು ಹೊಂದಿರತಕ್ಕಂಥದ್ದು ಒಳ್ಳೆಯ ಯೋಗ. ಲಾಭಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು, ಶತ್ರುಗಳ ಪೀಡೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಆ ಒಂದು ಜೊತೆಯಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥದ್ದು, ಇವೆಲ್ಲ ಕೂಡ ಲಕ್ಷಣ ಇವತ್ತಿನ ಒಂದು ಗ್ರಹಸ್ಥಿತಿಯ ಪ್ರಕಾರ ಮಿಥುನ ರಾಶಿಯವರಿಗೆ ಕಾಣಿಸ್ತಾ ಇದೆ. ಇವತ್ತಿನ ದಿನ ಚೆನ್ನಾಗಿರೋದ್ರಿಂದ ಮಿಥುನ ರಾಶಿಯವರು ತೃತೀಯ ಭಾವದಲ್ಲಿ ಚಂದ್ರಕೇತು ಯೋಗ, ಅರ್ಥಾತ್ ಮಾನಸಿಕವಾಗಿರತಕ್ಕಂಥ ಗಟ್ಟಿಮುಟ್ಟಾದ ಸಾಮರ್ಥ್ಯವನ್ನು ಹೊಂದಲಿಕ್ಕೆ ಬೇಕಾದಂಥದ್ದು. ಇದಕ್ಕೆ ಸಂಬಂಧಪಟ್ಟ ಉಪಾಸನೆ ಯಾವುದು? ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ನರಸಿಂಹ. ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಾಡಿಕೊಳ್ಳಿ, ಸಾಕಷ್ಟು ಉತ್ತಮವಾದ ಫಲ ನಿಮಗೆ ದೊರಕುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಾಧಿಪತಿ ಆಗಿರ್ತಕ್ಕಂಥ ಚಂದ್ರನೇ ಧನಸ್ಥಿತಿಯಲ್ಲಿ ಕೇತುವಿನ ಜೊತೆ ಇರತಕ್ಕಂಥದ್ದು ಒಳ್ಳೆಯ ಒಂದು ಯೋಗ. ಅದು ಜೊತೆಯಲ್ಲಿ ನಿಮಗೆ ಪೂರ್ಣವಾದಂಥ ಗುರು ಬಲ ಇಲ್ಲ, ಆದರೆ ಹಿರಿಯರ ಅನುಗ್ರಹ ಅಂತಕ್ಕಂಥದ್ದು ಕಾಣಿಸುತ್ತೆ. ಅದರ ಒಂದು ಪರಿಣಾಮವಾಗಿ ಯಾವುದೋ ಒಂದು ಹಳೆಯ ಬಂಧ ಕಮಿಟ್ಮೆಂಟ್ ಆಗಿ ಸಿಕ್ಕಾಕ್ಕೊಂಡು ಅದರಲ್ಲಿ ಏನೋ ಒಂದು ಥರ ದುಃಖ ಬೇಸರ ಇದೇನೋ ಸಿಕ್ಕಾಕ್ಕೊಂಡ್ಬಿಟ್ನಲ್ಲ ನಾನು ಅನ್ನುವಂಥ ಒಂದು ವಿಷಾದ ಅಂತಕ್ಕಂಥದ್ದು ಏನಿರುತ್ತೆ, ರಿಗ್ರೆಟ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ಆ ಥರದ ಒಂದು ಸಮಸ್ಯೆ ಅಂತಕ್ಕಂಥದ್ದು ಇದ್ದಂಥದ್ದು ಇವತ್ತು ಪರಿಹಾರವಾಗ್ತಕ್ಕಂಥ ಲಕ್ಷಣ. ಅದಕ್ಕೆ ಪೂರ್ಣವಾದಂಥ ಅವಕಾಶ ಉಂಟು. ಯಾಕೆಂದರೆ ಪಿತೃಸ್ಥಾನ ಸಂಬಂಧ ಅಥವಾ ಪಿತೃ ನಕ್ಷತ್ರ, ಉಪಹೋತಾ ಪಿತರೋ ಯೇ ಮಘಾಸು ಅಂತ ಬರುತ್ತೆ. ಮಘ ನಕ್ಷತ್ರದಲ್ಲಿ ಚಂದ್ರ ಮತ್ತು ಕೇತುಗಳ ಸಂಚಾರವಿದ್ದರೆ ಬಹಳ ವಿಶೇಷವಾಗಿ ಪಿತೃದೇವತೆಗಳ ಅನುಗ್ರಹ ಪಡ್ಕೊಳ್ಳಿಕ್ಕೆ ಅವಕಾಶ ಅಂತ. ಅಂದರೆ ಹಿರಿಯರ ಒಂದು ಸಪೋರ್ಟ್ ಬೇಕು. ಯಾವುದೋ ಒಂದು ಕಮಿಟ್ ಆಗಿಬಿಟ್ಟಿದ್ದೀರಿ, ಹೊರಗಡೆ ಬರೋಕ್ಕಾಗ್ತಿಲ್ಲ, ಅಪ್ಪನೋ ತಾಯಿನೋ ಒಂಚೂರು ಸಪೋರ್ಟ್ ಮಾಡಿದ್ರೆ ನಾವು ಇದರಿಂದ ಆರಾಮ್ ಹೊರಗಡೆ ಬರ್ಬೋದಾಗಿತ್ತು, ಈ ಥರ ಯೋಚನೆಗಳು ಇಟ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರು ಆ ಪ್ರಯತ್ನವನ್ನು ಮಾಡಿ ಹಿರಿಯರಿಂದ ಆಶೀರ್ವಾದ ಪೂರ್ವಕವಾಗಿ ಸಪೋರ್ಟನ್ನು ತಗೊಂಡ್ರೆ ಸಾಕಷ್ಟು ಲಾಭ ಅಂತಕ್ಕಂಥದ್ದು ಇವತ್ತಾಗತ್ತೆ. ಆದರೆ ಅದಷ್ಟು ಸುಲಭ ಇಲ್ಲ. ಕಾರಣ ಏನು ಅಂತಂದರೆ, ತಂದೆ ತಾಯಿಗಳು ಬೇರೆ ಯಾವುದಕ್ಕೂ ಅವರು ವಶೀಲಿ ಆಗೋದಿಲ್ಲ. ವಶೀಲಿ ಆಗೋದು ಅಂದರೆ ಅರ್ಥಾತ್ ಏನು, ಅಷ್ಟು ಸುಲಭಕ್ಕೆ ತಂದೆ ತಾಯಿಗಳು ಬೇರೆ ಯಾವುದೋ ಒಂದು ಜನ ಒಪ್ಪದ ಹಾಗೆ ನಾ ಸ್ಟೈಲ್ ಮಾಡಿದೆ, ನನ್ನ ಹತ್ರ ದುಡ್ಡು ಇತ್ತು, ಬಂಗಾರ ಮಾಡ್ಕೊಂಡೆ, ಕಾರಲ್ಲಿ ಓಡಾಡಿದೆ, ದೊಡ್ಡ ಬಿಲ್ಡಿಂಗ್ ಕಟ್ಟಿದೆ, ದುಡ್ಡು ಕಾಸಿಗೆ ತಂದೆ ತಾಯಿಗಳು ವಶರಾಗೋದು ಅಥವಾ ವಶೀಲಿಗೆ ಅವರು ಮರಳಾಗೋದು ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡಬೇಕು, ತಂದೆ ತಾಯಿಗಳನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ ಇರೋದು ಒಂದೇ ದಾರಿ, ಅವರೊಂದಿಗೆ ವಾತ್ಸಲ್ಯದಿಂದ, ಆಪ್ಯಾಯತೆಯಿಂದ, ಪ್ರೀತಿಯಿಂದ, ಗೌರವದಿಂದ, ಭಕ್ತಿಯಿಂದ ನಾವು ನಡ್ಕೊಂಡ್ರೆ ಮಾತ್ರವೇ ಅವರನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯವೇ ಹೊರತು ಬೇರೆ ಯಾವ ಮಾರ್ಗ ಇದ್ದರೂ ವ್ಯರ್ಥ, ಅದು ವೇಸ್ಟ್. ಇದನ್ನು ನೆನಪಿಟ್ಕೊಳ್ಳಿ. ಹಾಗೆ ಅವರೊಂದಿಗೆ ಅದೇ ರೀತಿಯಲ್ಲಿ ನಡ್ಕೊಂಡು ಇವತ್ತಿನ ದಿನವನ್ನು ಚೆನ್ನಾಗಿ ನಡೆಸ್ಕೊಳ್ಳಿ. ಶುಭವಾಗಲಿ. ಗುರುಗಳೇ, ಶುಕ್ರವಾರ ಬಹುಶಃ ಯಾವುದಾದ್ರೂ ಒಂದು ದೇವಿ ಸನ್ನಿಧಾನದ ಬಗ್ಗೆಯೇ ಹೇಳ್ತೀರಾ ಅಂತ ಮನಸ್ಸು ಹೇಳ್ತಾ ಇದೆ. ಸತ್ಯ. ಯಾವ ಪವಿತ್ರವಾದಂತಹ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೀರಾ? ನಾನು ಸತೀದೇವಿಯ ಕಥೆಯನ್ನು ನಿಮ್ಗೆ ಹೇಳಿದ್ದೆ ಹಿಂದೆ ಒಂದ್ಸಾರಿ, ನವರಾತ್ರಿ ಆರಂಭದಲ್ಲಿ ಅಥವಾ ಈ ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ಕೂಡ ಹೇಳಿದ್ದೆ. ನಮ್ಮ ದೇಶದಲ್ಲಿ 51 ಶಕ್ತಿಪೀಠಗಳಿದ್ದಾವೆ. ಹೌದು. ಆ 51 ಶಕ್ತಿಪೀಠಗಳು ಕೂಡ ಸತೀದೇವಿಯ ಶರೀರದ ಭಾಗ, ಅಂಗಾಂಗಗಳು ಬಿದ್ದಂತಹ ಸ್ಥಳ. ನಮ್ಮ ಕರ್ನಾಟಕದಲ್ಲೂ ಒಂದು ಇರಬೇಕಲ್ವ? ಹೌದು. ಇಡೀ ಭಾರತದಾದ್ಯಂತ ಇದೆ. ಕರ್ನಾಟಕದಲ್ಲಿ 2 ಜಾಗಗಳಿದೆ. ಒಂದು ಸಿಕ್ಕಿದೆ, ಇನ್ನೊಂದು ಇವತ್ತಿಗೂ ಹುಡುಕ್ತಾ ಇದ್ದಾರೆ, ಸಿಕ್ಕಿಲ್ಲ. ಹೌದೌದು. ಜಯದುರ್ಗಾ ದೇವಿಯ ದೇವಸ್ಥಾನ ಇನ್ನೂ ಸಿಕ್ಕಿಲ್ಲ. ಅದು ಆ ಸತೀದೇವಿಯ ಬಲಗಿವಿ ಬಿದ್ದ ಜಾಗ ಅಂತ ಹೇಳ್ತಾರೆ. ಅದು ಕರ್ಣ ಅಟಕ, ಇಲ್ಲಿಯ ಕಾಡಿನಲ್ಲಿ ಬಿದ್ದಂತಹ ಕಿವಿ ಆದ್ದರಿಂದ, ಕಿವಿಯ ಭಾಗ ಬಿದ್ದಿದ್ದಾದ್ದರಿಂದಲೇ ಈ ಪ್ರಾಂತ್ಯಕ್ಕೆ ಕರ್ನಾಟಕ ಅನ್ನೋ ಹೆಸರು ಬಂತು ಅಂತ ಹೇಳೋದು. ಇದಕ್ಕೆ ಪೌರಾಣಿಕವಾದ ಹಿನ್ನೆಲೆ. ನಮ್ಮ ಕರ್ನಾಟಕದ ಮ್ಯಾಪ್ ಯಾವ ಡಿಸೈನ್ ಇದೆ? ಕಿವಿ ಆಕಾರದಲ್ಲಿಯೇ ಇದೆ. ಆಗ ಕರ್ನಾಟಕ ಅನ್ನೋದು ಅದು ಕಾಕತಾಳೀಯವಾಗಿ ಬಂದಿದ್ದಲ್ಲ, ದೈವಚಿತ್ತದಿಂದಾಗಿ ಬಂದಿದ್ದು. ಹಾಗಾಗಿ ಇದಲ್ಲದೆ ಅಮ್ಮನವರ ತಲೆಯ ಕೂದಲು ಬಿದ್ದಂತಹ ಜಾಗ ಅಂತ ಹೇಳುವಂಥ ಒಂದು ಜಾಗ ಇದೆ. ಅದು ಇವತ್ತಿನ ನಮ್ಮ ಕ್ಷೇತ್ರ ಮೈಸೂರಿನ ಚಾಮುಂಡಿ ಬೆಟ್ಟ. ಇದು ಅದ್ಭುತವಾಗಿರತಕ್ಕಂಥ ಒಂದು ಪುಣ್ಯತಮವಾದ ಕ್ಷೇತ್ರ. ಇತ್ಯಾದಿಗಳೆಲ್ಲ ಒಂದ್ಸಾರಿ ಆಯ್ತಲ್ಲ. ಇಲ್ಲಿ ಚಾಮುಂಡಾದೇವಿಯ ಉಪಾಸನೆಯಾದ ಹಿನ್ನೆಲೆ ನಮಗೆ ಬೇಕು. ಯಾಕೆಂದರೆ ಚಾಮುಂಡೇಶ್ವರಿ ಅವಳು ಮಹಿಷಮರ್ದಿನಿ ಅಲ್ಲ. ಇದನ್ನು ನಾವು ಮೊದಲು ನೆನಪಿನಿಟ್ಕೋಬೇಕು. ಮಹಿಷಮರ್ದಿನಿ ಮಹಾಲಕ್ಷ್ಮಿ. ಮಾರ್ಕಂಡೇಯ ಪುರಾಣ ಅಂತರ್ಗತವಾಗಿ ಬಂದಿರತಕ್ಕಂಥ ಕಥೆಯನ್ನಷ್ಟೇ ನಾನು ಇಲ್ಲಿ ತಗೊಳ್ತಕ್ಕಂಥದ್ದು. ಬೇರೆ ರೀತಿ ನನಗೆ ಸಂಬಂಧ ಇಲ್ಲ. ಈ ಕಾರ್ಯಕ್ರಮ
ಕ್ಷೇತ್ರ ಮಹಿಮೆ ಅಂದ ಮೇಲೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ದೇವತಾ ತತ್ವದ ನಿರೂಪಣೆ ಏನು ಮತ್ತು ಆ ತತ್ವ ನಮ್ಮಲ್ಲಿ ಯಾವ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ದೈವಬಲವನ್ನು ಕೊಡ್ತದೆ ಅಂತಕ್ಕಂಥದ್ದನ್ನು ಮಾತ್ರ ನೋಡ್ಬೇಕು ನಾವಿಲ್ಲಿ. ಚಾಮುಂಡ ಚಂಡರೂಪಾಚ ಚಾಮುಂಡ ಶವವಾಹನ ಅಂತ ಹೇಳ್ತಾರೆ. ಅಂದರೆ ಈ ಶವ ಇದೇನಿದೆಯಲ್ಲ ಇದು ಶವ, ಇದರ ಒಳಗೆ ಜೀವರೂಪದಲ್ಲಿರ್ತಕ್ಕಂಥವಳು ಚಾಮುಂಡ. ಆದ್ದರಿಂದ ಈ ಶವವನ್ನು ನಾವು ರಿವರ್ಸ್ ಮಾಡಬೇಕು. ಶವವನ್ನು ಸಂಸ್ಕೃತ ಬಹಳ ವಿಶೇಷವಾದ ಒಂದು ಭಾಷೆ ಇದೆ. ಸಂಸ್ಕೃತ ಬಹಳ ಅದ್ಭುತವಾದ ಭಾಷೆ. ಶವವನ್ನು ರಿವರ್ಸ್ ಮಾಡಿ ವಶ. ವಶ, ಸಂಪೂರ್ಣ ಇದನ್ನು ತನ್ನ ವಶದಲ್ಲಿಟ್ಕೊಂಡಿರ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಆ ಚೈತನ್ಯವೇ ಚಾಮುಂಡ. ಅಂದರೆ ಶವ ವಾಹನ. ಶವವನ್ನ ವಾಹನ ಅಂದ್ರೆ ನಡೆಸ್ತಕ್ಕಂಥವಳು. ಅದ್ರ ಒಳಗಡೆಗೆ ತಾನು ನಿತ್ತು, ಈಗ ಕಾರ್ ಒಳಗಡೆ ನಾವು ಕೂತು ಹೇಗೆ ಕಾರನ್ನು ಓಡಿಸ್ಕೊಂಡು ಹೋಗ್ತೇವೋ ಹಾಗೆ ಆ ಚಾಮುಂಡಾದೇವಿ ಈ ಶವದ ಒಳಗೆ ಕೂತು ಈ ಶವವನ್ನು ಶಿವವಾಗಿ ಮಾಡ್ತಾಳೆ. ಮಂಗಳಕರವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾಳೆ. ಅವಳು ನಿಂತಿರೋದು ಚಾಮುಂಡಿ ಬೆಟ್ಟದಲ್ಲಿ, ಮಹಿಷಮರ್ದಿನಿ ಅಲ್ಲ. ಜನರಲ್ಲಿ ಬಹಳ ತಪ್ಪು ಕಲ್ಪನೆ. ಮತ್ತು ನಮ್ಮಲ್ಲಿ ಇನ್ನೊಂದು ಏನಾಗಿದೆ ಗೊತ್ತಾ, ದೇವತಾ ತತ್ವಗಳನ್ನು ನಾವು ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವೂ ಒಂದೇ ಪರಮಾತ್ಮ ಸ್ವರೂಪ ಅನ್ನೋದು ಎಷ್ಟು ಸತ್ಯವೋ ಹಾಗೆ ದೀಪದಲ್ಲಿ ಉರಿಯೋ ಬೆಂಕಿ ಬೇರೆ, ಸ್ಟೌವ್ನಲ್ಲಿ ಉರಿಯೋ ಬೆಂಕಿ ಬೇರೆ, ಒಲೆಯಲ್ಲಿ ಉರಿಯೋ ಬೆಂಕಿ ಬೇರೆ, ಹೋಮದ ಕುಂಡದಲ್ಲಿ ಉರಿಯೋ ಬೆಂಕಿ ಬೇರೆ, ಹೆಣವನ್ನು ಸುಡುವ ಬೆಂಕಿಯು ಬೇರೆನೆ. ಇದಿಷ್ಟು ಬೇರೆ ಅಲ್ವಾ? ಹಾಗಂತ ಅಗ್ನಿ ಎಲ್ಲ ಕಡೆಯಲ್ಲೂ ಇರ್ತಕ್ಕಂಥದ್ದು ಅಗ್ನಿನೇ. ಆದರೂ ಆಯಾಯ ಜಾಗದ ಅಗ್ನಿಗೆ ಅದದೇ ಬೆಲೆ ಉಂಟು. ದೀಪದಲ್ಲಿ ಉರಿಯುವಂಥ ಬೆಂಕಿಗೂ, ಒಲೆಯಲ್ಲಿ ಉರಿಯುವಂಥ ಬೆಂಕಿಗೂ, ಸ್ಟೌವ್ನಲ್ಲಿ ಉರಿತಕ್ಕಂಥ ಬೆಂಕಿಗೂ, ಹೆಣವನ್ನು ಸುಡುವ ಬೆಂಕಿಗೂ ವ್ಯತ್ಯಾಸ ಇದೆ. ಎಲ್ಲ ಕಡೆಯಲ್ಲೂ ಒಂದೇ ಬೆಂಕಿ ಆದರೂ, ಹೌದಾ? ಅದೇ ರೀತಿ ದೇವತಾ ತತ್ವರೂಪದಲ್ಲಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ನಾರಸಿಂಹಿ, ಇಂದ್ರಾಣಿ 8ನೆಯ ಸ್ವರೂಪವೇ ಚಾಮುಂಡ. ಹಾಗಾಗಿ ಈ ಚಾಮುಂಡಾದೇವಿಯ ಉಪಾಸನೆಯನ್ನು ಮಾಡುವುದರಿಂದ ಅನೇಕ ರೀತಿಯಾಗಿರ್ತಕ್ಕಂತಹ ಎಲ್ಲ ಅಂದರೆ ಅದರಲ್ಲಿ ಬರ್ತದೆ. ಒಟ್ಟು ಅವಳು ಸಂಹಾರ ಮಾಡಿದಂತಹ ಸ್ವರೂಪಗಳ ಬಗ್ಗೆ ಬರುವಾಗ ನಮ್ಮಲ್ಲಿರ್ತಕ್ಕಂತಹ ತಾತ್ವಿಕತೆ, ನಾನು ಹಿಂದೆ ದೇವಿ ಮಹಾತ್ಮೆ ಹೇಳುವಾಗ ನಿಮಗೆ ವಿಚಾರ ತಿಳಿಸಿದ್ದೆ. ಹೌದು. ಮಧುಕೈಟಭ ಸ್ತುತಿ ನಿಂದೆ, ಜನ ನಮ್ಮನ್ನು ಹೊಗಳತಕ್ಕಂಥದ್ದು ಮಧು, ನಮ್ಮನ್ನು ನಿಂದನೆ ಮಾಡ್ತಕ್ಕಂಥದ್ದು ಕೈಟಭ. ಅಹಂಕಾರ ಮಹಿಷಾಸುರ ಅನ್ನುವಂಥದ್ದು ಕಾಲ್ಪನಿಕವಾಗಿರ್ತಕ್ಕಂಥ ಪಾತ್ರವೇ ಹೊರತು ಇವತ್ತೇನು ಗಲಾಟೆ ಆಗ್ತಿದೆಯಲ್ಲ, ಮಹಿಷ ದಸರಾ, ಚಾಮುಂಡಿ ದಸರಾ ಅಂದ್ಕೊಂಡೆಲ್ಲ ಗಲಾಟೆ ಆಗ್ತಿದೆಯಲ್ಲ, ಅದು ನಮ್ಗೆ ಗೊತ್ತಿಲ್ಲ. ನಾವು ಆ ವಿಷಯದಲ್ಲಿ ನಾವಿಲ್ಲ. ತಾತ್ವಿಕವಾಗಿ ಪೌರಾಣಿಕವಾಗಿ ಬಂದಿರತಕ್ಕಂಥದ್ದು ಮಹಿಷಾಸುರ ಅನ್ನತಕ್ಕಂಥದ್ದು ನಮ್ಮ ಒಳಗೆ ಇರ್ತಕ್ಕಂಥ, ಆಗಾಗ ನಮ್ಮ ಸ್ವರೂಪವನ್ನು, ಸ್ವಭಾವವನ್ನು ಬದಲಾಯಿಸ್ತಕ್ಕಂಥ ನಮ್ಮ ಅಹಂಕಾರ. ಅದನ್ನು ಮಹಿಷಾಸುರ ಅಂತೇಳಿ ಹೇಳ್ತಕ್ಕಂಥದ್ದೇ ಹೊರತು ಕಥೆಯಲ್ಲಿ ಬರ್ತಕ್ಕಂಥ ಮೈಸೂರಿನ ಮಹಿಷಾಸುರ ನಮಗೆ ಸಂಬಂಧ ಇಲ್ಲದೆ ಇರೋ ಪಾತ್ರ, ನಮಗದು ಅಗತ್ಯವೇ ಇಲ್ಲದೆ ಇರೋಂಥ. ಅಂದ್ರೆ ನೀವು ಹೇಳೋದು ಅದು ಕಾಲ್ಪನಿಕ ಕಥೆ ಅಂತನಾ? ಯಾವುದು ಕಾಲ್ಪನಿಕ ಕಥೆ? ಮಹಿಷಾಸುರ ದೇವತಾ ಸ್ವರೂಪಗಳು ರಾಕ್ಷಸರ ಸಂಹಾರವನ್ನು ಮಾಡಿರ್ತಕ್ಕಂಥದ್ದು ಅಂತರಂಗದ ಚರಿತ್ರೆಯೇ ಹೊರತು ಬಹಿರಂಗದ ಕಥೆ ಅಲ್ಲ. ಪುರಾಣವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರದೇ ಇದ್ದ ಮೂರ್ಖರು ಅದನ್ನು ಬೇರೆ ರೀತಿ ಕಥೆ ಕಟ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ ಅದನ್ನು ಒಪ್ಕೋಬೇಕು ಅಂತ ಇಲ್ಲ. ಪುರಾಣಗಳಲ್ಲಿರ್ತಕ್ಕಂಥದ್ದು 3 ರೀತಿಯ ಭಾಷೆ. ಸಮಾಧಿ ಭಾಷೆ ಅಂತ ಒಂದು, ಗುಹ್ಯ ಭಾಷೆ ಅಂತ ಒಂದು, ಇನ್ನೊಂದು ತಾತ್ವಿಕವಾಗಿರ್ತಕ್ಕಂಥ ಭಾಷೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಮಣ್ಣು ಮಾತನಾಡಿತು ಅಂತ ಬರ್ತದೆ ಕಥೆಯಲ್ಲಿ. ಮಣ್ಣು ಮಾತಾಡುತ್ತೆ ಅಂದರೆ ನಗಾಡ್ತಾರೆ ಜನ, ಮಣ್ಣು ಮಾತಾಡ್ತದೆಯಾ? ಹಾಗೆ ಧರ್ಮರಾಜ ಅವರು ವನವಾಸಕ್ಕೆ ಹೋಗಿದ್ದಾಗ ಜಿಂಕೆಗಳೆಲ್ಲ ಬಂದು ಧರ್ಮರಾಯನ ಹತ್ರ ಇಲ್ಲಿ ಬೇಟೆ ಆಡಬೇಡಿ ಅಂತ ಬೇಡ್ಕೊಂಡು ಅಂತ ಬರ್ತದೆ ಮಹಾಭಾರತದಲ್ಲಿ. ಜಿಂಕೆಗಳು ಬಂದು ಮಾತಾಡಿದ್ವು ಹಾಗಾದ್ರೆ ಧರ್ಮರಾಯನ ಹತ್ರ. ಇವೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರೋ ಮುಟ್ಟಾಡ್ರೆ ಯಾರೋ ಏನೋ ಒಂದು ಕಥೆ ಮಾಡಿಕೊಂಡು ಇವತ್ತು ಅದರ ಬಗ್ಗೆ ದೊಡ್ಡ ರಂಪರಾದ್ಧಾಂತಗಳು ಮಾಡ್ತಾರೆ. ನಮಗದು ಬೇಡದೇ ಇರೋ ವಿಚಾರ. ಒಟ್ಟಾರೆ ಮೇಲೆ ಮೈಸೂರಿನಲ್ಲಿರ್ತಕ್ಕಂಥ ಚಾಮುಂಡಾದೇವಿಯ ಉಪಾಸನೆಯ ಔಚಿತ್ಯ ಉದ್ದೇಶಗಳನ್ನು ನಾವು ನೋಡಬೇಕು ಅಂದರೆ, ನಮ್ಮ ಒಳಗಡೆ ಇರ್ತಕ್ಕಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಸ್ತುತಿ, ನಿಂದೆ, ಈ 8 ವರ್ಗಗಳು ನಾಶವಾಗಬೇಕು. ಈ 8 ವರ್ಗಗಳ ನಾಶವಾಗೋದಕ್ಕೆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ನಾರಸಿಂಹಿ, ಇಂದ್ರಾಣಿ, ಚಾಮುಂಡ 8ನೇ ಸ್ವರೂಪ.
ಈ 8ನೇ ಸ್ವರೂಪದ ಉಪಾಸನೆಯಾದ ನಂತರದಲ್ಲಿ ಈ ಎಲ್ಲವೂ ಕೂಡ ನಾಶವಾಗಿ ನಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದೇನಪ್ಪ ಅಂದರೆ ಸಮಾಧಾನ, ಶಾಂತಿ, ನೆಮ್ಮದಿ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಜೀವನದಲ್ಲಿ ಸಾವಿರಾರು ಕೋಟಿ ಆಸ್ತಿ ಇರಲಿ, ಬೇಕಾದರೆ ಭಿಕ್ಷೆ ಬೇಡ ತಂದಿದ್ದನ್ನು ತಿಂದು ರೊಟ್ಟಿ ತಿಂತಕ್ಕಂಥ ಭಿಕ್ಷುಕ ಇರಲಿ, ಅಲ್ಟಿಮೇಟ್ಲಿ ಅಥವಾ ಕೊಟ್ಟ ಕೊನೆಗೆ ಪ್ರತಿಯೊಬ್ಬ ವ್ಯಕ್ತಿಯ ಕಟ್ಟ ಕಡೆಯ ಆಸೆ ಏನಪ್ಪ? ನೆಮ್ಮದಿ. ಹೌದಾ? ಹೌದು. ಈ ನೆಮ್ಮದಿ ನಮಗೆ ಪ್ರಾಪ್ತಿ ಆಗಬೇಕು ಅಂತಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಈ ಎಲ್ಲವೂ ಕೂಡ ನಾಶವಾಗಬೇಕು. ಊರ್ಧ್ವಮುಖವಾಗಿ ನಮ್ಮ ಚೈತನ್ಯಗಳು ಬರಬೇಕು. ನಮ್ಮ ಜೀವ ಚೈತನ್ಯ ಅಧೋಮುಖವಾಗಿ ಹೋಗ್ತಿರ್ತದೆ. ಯಾವಾಗಲೂ ನಮ್ಮ ಯೋಚನೆಗಳು ಅಧೋಮುಖವಾಗಿರ್ತದೆ. ಈ ಅಧೋಮುಖವಾಗಿರ್ತಕ್ಕಂಥ ನಮ್ಮ ಜೀವ ಚೈತನ್ಯವನ್ನು ಊರ್ಧ್ವಮುಖವಾಗಿ ಅಂದರೆ ಮೇಲ್ಮುಖವಾಗಿ ಮಾಡ್ಕೊಳ್ತಕ್ಕಂಥದ್ದೇ ಯೋಗ ಸಾಧನೆ, ದೇವಿಯ ಉಪಾಸನೆ. ಇದು ಈ ಸಾಧನೆಯ ಉದ್ದೇಶ ಇಟ್ಕೊಂಡವರಿಗೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಚಾಮುಂಡಾ ದೇವಿಯ ಉಪಾಸನೆ ಮಾಡಿದರೆ ಲೌಕಿಕವಾಗಿ ಐಹಿಕವಾಗಿ ಇರ್ತಕ್ಕಂಥದ್ದು ಎಲ್ಲವೂ ಸಿಗ್ತದೆ. ಕಾಮ ಆಸೆಯ ಪೂರೈಕೆ ಆಗ್ತದೆ, ಹೊಗಳಿಕೆ ಸಿಗ್ತದೆ, ನಿಂದನೆಯಿಂದ ಮೋಕ್ಷ ಸಿಗ್ತದೆ, ಅಹಂಕಾರಕ್ಕೆ ಪುಷ್ಟಿ ಸಿಗ್ತದೆ, ಕಾಮಾದಿಗಳ ಇಚ್ಛೆ ಈಡೇರ್ತದೆ, ಮಾತ್ಸರ್ಯಾದಿ ಬಾಧೆಗಳಿದ್ರೆ ಪರಿಹಾರವಾಗ್ತದೆ. ಇವೆಲ್ಲವೂ ಐಹಿಕವಾಗಿ ಲೌಕಿಕವಾಗಿ ಸಿಕ್ಕತಕ್ಕಂಥ ಎಲ್ಲ ಸಂಪತ್ತು. ಇವೆಲ್ಲವೂ ಕೂಡ ಆ ಚಾಮುಂಡಾಂಬಿಕೆಯ ಒಂದು ಆರಾಧನೆಯಿಂದ ದೊರಕತಕ್ಕಂಥದ್ದಾದರೆ, ಆಂತರಂಗಿಕವಾಗಿ ಯೌಗಿಕವಾಗಿ ಅಥವಾ ಯೋಗಶಾಸ್ತ್ರ ಅಂತೇಳಿ ನಾವೇನು ಹೇಳ್ತೀವಿ, ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಎಲ್ಲ ರೀತಿಯ ಅಭಿವೃದ್ಧಿ ಅಂತಕ್ಕಂಥದ್ದು ಸಿಕ್ಕತ್ತೆ. ಮಾನಸಿಕವಾಗಿರ್ತಕ್ಕಂಥದ್ದು ಯಮನಿವಾಸನ ಅಂಥೇಳಿ ಯೋಗಶಾಸ್ತ್ರದ ಏನು ಹೇಳುತ್ತೆ, ಅದಲ್ದಲೇ ಇನ್ನಷ್ಟಿದೆ. ಶಮ ದಮ ತಿತಿಕ್ಷಾ ಉಪರತಿ ಶ್ರದ್ಧಾ ಮತ್ತು ಸಮಾಧಾನ ಅಂಥೇಳಿ. ಅಂದರೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ, ಶಾರೀರಿಕವಾಗಿರ್ತಕ್ಕಂಥ ಆರೋಗ್ಯ, ಸಮಾಧಾನ, ಮನಸ್ಸಿಗೆ ಒಂದು ಪ್ರತೀಕ್ಷೆ ಮಾಡ್ತಕ್ಕಂಥ ಸ್ವಭಾವ, ಅಂದರೆ ಸಹನೆ, ತಾಳ್ಮೆ. ಇದು ಮೂರನೇದು. ಶಮಾದನ ದಮ ತಿತಿಕ್ಷಾ. ಉಪರತಿ ಅಂತಂದು ಯಾವುದಾದ್ರೂ ಒಂದು ವಿಚಾರದಲ್ಲಿ ಆಸಕ್ತಿ, ಶ್ರದ್ಧೆಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ. ಇವೆಲ್ಲವನ್ನು ಇಟ್ಟು ಕಾರ್ಯ ಸಾಧನೆ ಆದ ನಂತರದಲ್ಲಿ ಸಿಗ್ತಕ್ಕಂಥದ್ದು ಯಾವುದು? ಸಮಾಧಾನ. ಹಾಗಾಗಿ ಈ ಎಲ್ಲವನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತಂದರೆ ನಮ್ಮ ಕನ್ನಡ ನಾಡಿನ ಅರಮನೆ ನಗರದ ಮಹಾಬಲ ಬೆಟ್ಟ ಅಂತ ಒಂದು ಕಾಲದಲ್ಲಿ ಹೆಸರಿದ್ದ, ಆ ನಂತರದಲ್ಲಿ ದೇವಿಯ ಉಪಾಸನೆಯನ್ನು ಜನರು ವಿಶೇಷವಾಗಿ ಮೈಸೂರು ಮಹಾರಾಜರ ಕಾಲದಿಂದೆಲ್ಲ ಬಂದ ನಂತರದಲ್ಲಿ ಚಾಮುಂಡಿ ಬೆಟ್ಟ ಅಂಥೇಳಿ ನಾವಿವತ್ತು ಕರಿತಾ ಇರತಕ್ಕಂಥ ಕ್ಷೇತ್ರದಲ್ಲಿ ವಾಸಳಾಗಿರ್ತಕ್ಕಂತಹ, ಇವತ್ತಿಗೂ ಜಾಗೃತ ಸ್ಥಿತಿಯಲ್ಲಿರ್ತಕ್ಕಂಥ ದೈವಿ ಚೈತನ್ಯವಾಗಿರ್ತಕ್ಕಂಥ ಚಾಮುಂಡೇಶ್ವರಿಯ ಕ್ಷೇತ್ರ. ಗುರುಜಿ, ಬಹಳ ಸೋಜಿಗ ಅನ್ಸುತ್ತೆ ನನಗೆ. ಮನೆಯಲ್ಲೆಲ್ಲ ಹೆಣ್ಮಕ್ಳೇ ಪೂಜೆಯನ್ನ ಮಾಡೋದು ಹೆಚ್ಚು. ನಾನು ಹೇಳೋದು, ಈಗ ವಾರ ಮಾಡೋದು ಯಾರು? ಹೆಣ್ಮಕ್ಳೇ. ಆದ್ರೆ ದೇವಸ್ಥಾನಗಳಲ್ಲಿ ನಿಷಿದ್ಧ, ಗರ್ಭಗುಡಿ ಒಳಗೆ ಪುರುಷರೇ ಮಾಡೋ ಅಂಥದ್ದು. ಮನೆಯಲ್ಲಿ ಅಡಿಗೆ ಮಾಡೋದು ಹೆಣ್ಮಕ್ಳು, ಆದ್ರೆ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಮಾತ್ರ ಇರೋದಿಲ್ಲ. ಬದಲಾವಣೆ ಆಗ್ತಿದೆ, ಇರ್ಲಿಕ್ಕೆ ತುಂಬಾ ಬದಲಾವಣೆ ಏನ್ ಕಾಣ್ತಾ ಇಲ್ಲ. ಆದ್ರೂ ಯಾಕೆ ಹೀಗೆ ಅಂತ ನನಗೆ ಪ್ರಶ್ನೆ. ನೋಡಿ, ಮನೆಯಲ್ಲಿ ಅಂತಲ್ಲ, ಅನೇಕ ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ಹೆಣ್ಣು ಮಕ್ಕಳೇ ಅರ್ಚಕರಾಗಿರ್ತಕ್ಕಂಥದ್ದು ಕೆಲವು ಕಡೆಗಳೇ. ಬಟ್ ಸಾರ್ವತ್ರಿಕವಾಗಿ ಯಾಕೆ? ಇಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ದೇವಸ್ಥಾನದ ಅರ್ಚಕ ವೃತ್ತಿ ಅಂತಕ್ಕಂಥದ್ದೇನಿದೆಯಲ್ಲ, ಇದು 2 ಕಾರಣಗಳಿಂದ ನಮ್ಮಲ್ಲಿ ಆಗಮಶಾಸ್ತ್ರಕ್ಕೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರುತ್ತೆ. ಆಗಮಶಾಸ್ತ್ರದಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ಪ್ರತಿಷ್ಠಾಪನೆ ಆದಾಗ ಅದಕ್ಕೆ ವೈದಿಕವಾಗಿರ್ತಕ್ಕಂಥ ವೇದೋಕ್ತವಾಗಿರ್ತಕ್ಕಂಥ ಮಂತ್ರವನ್ನು ಅಧ್ಯಯನ ಮಾಡಿ, ಆ ಮಂತ್ರದ ಆಧಾರದ ಮೇಲೆ ಆಗಮಶಾಸ್ತ್ರ ಪ್ರಕಾರ ಮುದ್ರಾದಿಗಳನ್ನು ಕಲಿತು, ಆ ಮುದ್ರಾದಿಗಳನ್ನು ಪ್ರದರ್ಶನ ಮಾಡಿ, ಷೋಡಶ ಉಪಚಾರ ಅಂಥೇಳಿ ಯೋಗ್ಯವಾದ ರೀತಿ ಏನು ಕೈಂಕರ್ಯದ ಒಂದು ವಿಧಿ ಅಂತ ಇದೆಯಲ್ಲ, ಈ ವಿಧಿಯನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು, ಆ ಅಭ್ಯಾಸ ಮಾಡಿದವರಿಗೆ ಮಾತ್ರವೇ ಅರ್ಚಕರ ವೃತ್ತಿಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ. ಕ್ಷೇತ್ರ, ಈ ದೇವಸ್ಥಾನ ಅಂತಕ್ಕಂಥದ್ದೇನಿದೆಯಲ್ಲ, ಪ್ರಾಕೃತಿಕವಾಗಿರ್ತಕ್ಕಂಥ ದೇವತಾ ಶಕ್ತಿಯನ್ನು ಉಪಾಸನೆಯ ಮೂಲಕ, ತಾಂತ್ರಿಕ ವಿಧಾನಗಳ ಮೂಲಕವಾಗಿ ಪ್ರತಿಷ್ಠಾಪಿತವಾದ ವಿಗ್ರಹದಲ್ಲಿ ಆ ಶಕ್ತಿಯನ್ನು ಗ್ರಹಿಸುವ, ಸಂಗ್ರಹಿಸುವಂತಹ ಕ್ರಿಯೆ ಅದು. ಈ ದೇವತಾ ಶಕ್ತಿಯನ್ನು ಬಿಂಬದಲ್ಲಿ ಸಂಗ್ರಹಿಸುವಂತಹ ಕ್ರಿಯೆ ಅಥವಾ ಕರ್ತವ್ಯ, ಕರ್ಮ, ತಂತ್ರ, ವಿದ್ಯೆ, ಕಲೆ, ಆರ್ಟ್ ಏನು ಬೇಕಾದ್ರೂ ಹೇಳಿ,
ಇದು ಗಂಡಸರು ಮಾತ್ರವೇ ಅಧ್ಯಯನ ಮಾಡ್ತಾ ಇದ್ದಂಥ ವಿಭಾಗ. ಇಲ್ಲಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಉಪನಯನಾದಿ ಸಂಸ್ಕಾರಗಳು ಬೇಕು. ಹೆಣ್ಣು ಮಕ್ಕಳಿಗೆ ಉಪನಯನ ಸಂಸ್ಕಾರ ಇರಲಿಲ್ಲ. ಕಾಲಾನಂತರದಲ್ಲಿ ಹಿಂದಿತ್ತು. ವೇದ ಕಾಲದಲ್ಲಿ, ಪುರಾಣ ಕಾಲದಲ್ಲೆಲ್ಲ ಎಲ್ಲ ರೀತಿಯ ಅಧ್ಯಯನದ ಯೋಗ್ಯತೆ ಹೆಣ್ಮಕ್ಳಿಗೂ ಇತ್ತು, ಗಂಡಸರಿಗೂ ಇತ್ತು. ಕಾಲಕ್ರಮೇಣ ಪರದೇಶಗಳು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಇಲ್ಲಿರ್ತಕ್ಕಂಥ ಒಂದು ಸಭ್ಯತೆ ಸಂಸ್ಕೃತಿಯನ್ನು ನಾಶ ಮಾಡುವ ಹುನ್ನಾರದಿಂದ, ಅವರು ಮಾಡಿದ ಅನಾಚಾರಗಳಿಂದ ನಮ್ಮ ಸಭ್ಯತೆ ಸಂಸ್ಕೃತಿಗಳನ್ನು ಉಳಿಸ್ಕೊಳ್ಳೋದು ಅನಿವಾರ್ಯ ಆಯಿತು. ಮತ್ತು ಅವರು ಯಾವಾಗಲೂ ಸಹ ಗುರಿಯಾಗಿಟ್ಕೊಳ್ತಾ ಇದ್ದಿದ್ದು ಹೆಣ್ಣು ಮಕ್ಕಳನ್ನೇ ಹೆಚ್ಚಾಗಿ. ರಾಜರನ್ನ ಮೇಲೆ ದಾಳಿ ಮಾಡಿ ರಾಜರನ್ನು ಕೊಂದ್ರೂ ಅವ್ರ ದೃಷ್ಟಿಪೂರ್ತಿ ಇದ್ದಿದ್ದು ಅರಮನೆಯ ಅಂತಃಪುರದಲ್ಲಿರ್ತಕ್ಕಂಥ ಹೆಣ್ಣುಗಳ ಮೇಲೇನೆ. ಹೀಗಾಗಿ ಏನಾಗಿತ್ತು ಅಂತಂದರೆ, ನಮ್ಮ ದೇಶದಲ್ಲಿ ವಿದ್ಯಾವಂತರಾಗಿರಲಿ ಆಗಿಲ್ಲದೆ ಇರಲಿ ಹೆಣ್ಣು ಮಕ್ಕಳಿಗೆ ಕುತ್ತಿಗೆಗೆ ಬಂದ್ಬಿಟ್ಟಿತ್ತು. ಆವಾಗ ಸಮಸ್ಯೆ ಬಂದಿತ್ತು. ಮತ್ತು ನಮ್ಮ ಮಂತ್ರಭಾಗಗಳು, ತಂತ್ರಭಾಗಗಳು, ಅಥವಾ ನಮ್ಮ ವೇದವಿದ್ಯೆಯೋ ಶಾಸ್ತ್ರವೋ ಆಗಮವೋ ಮತ್ತೊಂದೋ ಇದು ಪರಭಾರಿ ಆಗಬಾರ್ದು, ಇಲ್ಲಿ ಉಳಿಬೇಕು. ಅವ್ರಿಗೆ ಹೋದರೆ ಅದು ಅವರು ಬಳಸ್ಕೊಂಡು ಬೇರೆ ಥರದಲ್ಲಿ ದುರುಪಯೋಗ ಪಡಿಸ್ಕೊಂಡಾರು. ಮಂತ್ರಾದಿ ಶಕ್ತಿಗಳನ್ನು ಕೈಯಲ್ಲಿರೋ ಗನ್ನು ಅಥವಾ ಕೈಯಲ್ಲಿರೋ ಚಾಕು ಖಡ್ಗ ಇದ್ದ ಹಾಗೆ ಅದು ವೇದ ಮಂತ್ರ ಅಂದರೆ. ನೀವು ಅದನ್ನು ತರಕಾರಿ ಹೆಚ್ಚೋದಕ್ಕೂ ಉಪಯೋಗಿಸ್ಕೋಬೋದು, ಕುತ್ತಿಗೆ ಕಡಿಯೋಕ್ಕೂ ಉಪಯೋಗಿಸ್ಕೋಬೋದು ಅಲ್ವಾ. ಹಾಗಾಗಿ ಏನು ಮಾಡಿದ್ರು ಅಂದರೆ, ಹೆಣ್ಣು ಮಕ್ಕಳಿಗೆ ಆ ಒಂದು ಸಂಸ್ಕಾರವನ್ನು ನಿಲ್ಲಿಸಿದರು ಕಾಲಕ್ರಮೇಣ. ಅದು ಅವರ ಅಂದರೆ ಹೆಣ್ಣು ಮಕ್ಕಳಿಗೆ ಕೊಡಬಾರ್ದು ಅಂತ ನಿಲ್ಲಿಸಿದ್ದಲ್ಲ, ಅವರಲ್ಲಿದ್ದರೆ ಅದನ್ನು ಬೇರೆಯವರು ಬೇರೆ ರೀತಿ ದುರ್ಬಳಕೆ ಮಾಡ್ಕೊಂಡಾರು ಅವರನ್ನು ತೊಗೊಂಡು ಹೋಗ್ಕೊಂಡು ಅಂತೇಳಿ. ಹಾಗಂತ ಗಂಡಸರೆಲ್ಲ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಕೇಳಬೇಡಿ ಮತ್ತೆ. ಯಾಕೆಂದರೆ ಅದನ್ನು ಬೇಕಾದಷ್ಟು ಜನ ದುರ್ಬಳಕೆ ಗಂಡಸರೇ ಮಾಡ್ಕೊಂಡಿದ್ದಿದೆ. ಬಹುಶಃ ಹೆಣ್ಮಕ್ಳಾದರೂ ಉಳಿಸ್ಕೊಳ್ತಿದ್ರೇನೋ, ಗಂಡು ಮಕ್ಕಳು ಅದನ್ನು ಬೇಕಾದಷ್ಟು ಗಂಡಸರು ಹಾಳು ಮಾಡಿ ಹಾಕಿದ್ದಿದೆ. ಬಿಟ್ಟಾಕೋಣ, ಆ ವಿಚಾರ ಹೇಳಿರೋ ಉಪಯೋಗ ಇಲ್ಲ. ಒಟ್ಟಾರೆ ಮೇಲೆ ಸಾಮಾಜಿಕವಾದ ಒಂದು ವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಹೆಣ್ಣು ಮಕ್ಕಳಿಗೆ ಆ ಒಂದು ವಿದ್ಯೆಯನ್ನು ಕೊಡಲಿಲ್ಲ. ಕಾಲಕ್ರಮೇಣ ಅದು ಹೆಣ್ಣು ಮಕ್ಕಳಿಂದ ದೂರವಾಯಿತು. ವೇದಾಧ್ಯಯನವೂ ಅಷ್ಟೇ, ಶಾಸ್ತ್ರಾಧ್ಯಯನವೂ ಅಷ್ಟೇ. ಅದು ದೂರ ಆದ ನಂತರದಲ್ಲಿ ಅದನ್ನು ಗಂಡಸರು ಮಾತ್ರವೇ ಅಧ್ಯಯನ ಮಾಡ್ತಕ್ಕಂಥದ್ದು ಆಗಮಶಾಸ್ತ್ರ, ಮುದ್ರೆ ಇರ್ಬೋದು. ಇದ್ರ ಜೊತೆಯಲ್ಲಿ ದೈಹಿಕವಾಗಿ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳಲ್ಲಿ 4 ದಿವಸ ಋತುಚಕ್ರ ಅಂತಕ್ಕಂಥದ್ದು ಇರುತ್ತೆ. ಇದಲ್ಲದೆ ಅದು ಕೆಲವು ಶರೀರದ ಒಂದು ಪ್ರಕೃತಿಯ ಪರಿಸರ ಅದಕ್ಕೆ ಅನುಗುಣವಾಗಿರ್ತಕ್ಕಂಥದ್ದು 6-8 ದಿವಸಗಳವರೆಗೂ ಸಹ ಮುಂದುವರಿಯುವಂಥ ಲಕ್ಷಣ ಸಾಧ್ಯತೆ ಕೂಡ ಇರುತ್ತಲ್ವ. ಈ ಎಲ್ಲ ಕಾರಣದಿಂದ ಏನು ಮಾಡಿದ್ರು ಅಂತಂದರೆ, ಆ ಒಂದು ಕ್ರಿಯೆ ಅಥವಾ ಆ ಒಂದು ಕೈಂಕರ್ಯ, ದೇವತಾ ಸೇವೆಯ ಕೈಂಕರ್ಯದಲ್ಲಿ ಅವರಿಗೆ ಗರ್ಭಗುಡಿಯ ಒಳಗೆ ಹೋಗ್ತಕ್ಕಂಥದ್ದು, ನೀರು ತರಬೇಕು, ಅಲಂಕಾರ ಮಾಡಬೇಕು, ಅಭಿಷೇಕ ಮಾಡಬೇಕು, ಮತ್ತು ಅಲ್ಲಿ ಕ್ಲೀನಿಂಗು, ಒಟ್ಟಾರೆ ಗರ್ಭಗುಡಿಯ ಒಳಗಡೆ ನಡೆತಕ್ಕಂಥ ಆಗಮುಕ್ತವಾಗಿರ್ತಕ್ಕಂಥ ಎಲ್ಲ ತಾಂತ್ರಿಕ ವಿಧಿಯನ್ನು, ಕೈಂಕರ್ಯಗಳನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಅಥವಾ ಗಂಡಸರ ರೀತಿಯಲ್ಲಿ ಒಂದು ನಡೆಸಲಿಕ್ಕೆ, ಆ ವಿಧಿವಿಧಾನಗಳನ್ನು ಸಲ್ಲಿಸಲಿಕ್ಕೆ ದೇವತಾ ಶಕ್ತಿಗಳಿಗೆ ಸಂಪೂರ್ಣವಾದಂಥ ಸಾಧ್ಯತೆಗಳು ಕಡಿಮೆ, ಅವಕಾಶಗಳು ಕಡಿಮೆ, ಮತ್ತು ನಿರಂತರವಾಗಿ ವರ್ಷಾವಧಿ ನಡಿಬೇಕಾಗಿರ್ತಕ್ಕಂಥ ಕೈಂಕರ್ಯ ಅದು. ಹಾಗಾಗಿ ಇದರಲ್ಲಿ ಬಹುಶಃ ಇನ್ನೂ ಒಂದು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ, ಹೆಣ್ಣು ಮಕ್ಕಳೇ ಒಂದೊಮ್ಮೆ ಅನುಷ್ಠಾನ ಮಾಡಿ ಅದನ್ನು ನಡೆಸೋಂಥ ಸ್ಥಿತಿ ಏನಾದರೂ ಇದ್ದಿದ್ದರೆ, ಬಹುಶಃ ಇವತ್ತೇನು ಕ್ಷೇತ್ರಗಳು ಅಂತಿದ್ದಾವೆ ಅಲ್ಲಿ ವಿಗ್ರಹಗಳೇ ಇರ್ತಿರ್ಲಿಲ್ವೇನೋ ಅನ್ಸುತ್ತೆ. ಯಾಕೆ ಅಂತಂದ್ರೆ ಪ್ರತ್ಯಕ್ಷ ಆಗ್ಬಿಡ್ತಿತ್ತು ದೇವತಾ ಶಕ್ತಿಯಲ್ಲಿ, ವಿಗ್ರಹಕ್ಕೆ ಜೀವ ಬಂದ್ಬಿಡ್ತಿತ್ತು. ಯಾಕೆ ಅಂತಂದ್ರೆ ದೈವ ಚೈತನ್ಯ ಅಂತಕ್ಕಂಥದ್ದು ಭಾವನೆಗೆ ಮರಳಾಗೋದೇ ಹೊರತು ನಿಮ್ಮ ತರ್ಕಕ್ಕೆ ಮರಳಾಗೋದಲ್ಲ, ಪೂಜೆ ಅರ್ಚನೆಗಳಿಗೆ ಮರಳಾಗೋದಲ್ಲ. ಹಾಗಾಗಿ ದೇವರ ವಿಗ್ರಹ, ಉದಾಹರಣೆಗೆ ಒಂದು ಕೃಷ್ಣನ ವಿಗ್ರಹವೋ ಅಥವಾ ಶಿವನ ವಿಗ್ರಹವೋ ಇದೆ ಅಂತ ಹೇಳಾದರೆ, ಭಾವನಾತ್ಮಕವಾಗಿ ಒಂದು ಹೆಣ್ಣು ಮಗಳು ಅದನ್ನು ಸಂಪೂರ್ಣವಾಗಿ ಪರಮೇಶ್ವರ ಅಂತ ಶರಣಾಗಿ ಒಂದು ಹೂವಿಟ್ಲು ಅಂದರೆ ಅವನಿಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಲಿಂಗರೂಪದಲ್ಲಿದ್ದವನು ಪ್ರತ್ಯಕ್ಷ ಆಗಿ ಎದುರುಗಡೆ ಬಂದು ನಿಂತ್ಬಿಟ್ನೆ, ಹೇಳೋಕ್ಕಾಗಲ್ಲ. ಈ ತಾದಾತ್ಮ್ಯತೆ ಹೆಣ್ಣು ಮಕ್ಕಳಿಗೆ ಇರೋದಾದ್ರಿಂದ ಬಹುಶಃ ಇದು ಒಂದು ಯೋಚನೆ ಬಂದಿರ್ಬೋದು. ಹೆಣ್ಣು ಮಗಳಲ್ಲಿ ಉಪಾಸನೆಗೆ ನಿಂತು ಪ್ರತ್ಯಕ್ಷ ಆಗ್ಬಿಟ್ರು, ವಿಗ್ರಹನೇ ಮಾಯ ಆಗ್ಬಿಟ್ರೆ, ಹೀಗೆಲ್ಲ ಯೋಚನೆಗಳು ಬಂದಿರಬಹುದೇನೋ. ಇದು ನನಗೆ ಹೊಳಿತಕ್ಕಂಥದ್ದು. ಯಾಕೆಂದರೆ ಭಾವನಾ ಜೀವಿಗಳಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದರೆ ವೈಕುಂಠದಲ್ಲಾದರೂ ಇರಲಿ, ಕೈಲಾಸದಲ್ಲಾದರೂ ಇರಲಿ, ಆ ದೇವತಾ ಚೈತನ್ಯವನ್ನು ಎಲ್ಲಿಗೆ ಬೇಕಾದ್ರೂ ಎಳಿಸೋ ತಾಕತ್ತು ನಿಮಗೆ ಹೆಣ್ಣು ಮಕ್ಕಳಿಗಿದೆ ತಾಯಿ. ಗುರುಗಳೇ, ಇವತ್ತು ಬಹಳ ವಿಶೇಷವಾಗಿ ನನ್ನ ನೆಚ್ಚಿನ ದೇವತೆ ಕೂಡ ಹೌದು, ನಾಡ ದೇವತೆ ಚಾಮುಂಡೇಶ್ವರಿಯ ಕುರಿತಾಗಿ ತಾವು ತಿಳಿಸ್ಕೊಡ್ತಿದ್ರಿ. ಅದೆಂತಹ ಅದ್ಭುತವಾದಂತಹ ದಿವ್ಯ ಭವ್ಯ ಕ್ಷೇತ್ರ ಅಂತ ಹೇಳಿದ್ರೆ ಎಷ್ಟು ಜಾಗೃತಳು ತಾಯಿ. ಎಲ್ಲರೂ ಕೂಡ ಕೆಲವೊಮ್ಮೆ ನಾವು ನೋಡಿದ್ದೇವೆ,
ಧರ್ಮಾತೀತವಾಗಿ ಬಹಳಷ್ಟು ಜನ ಬಂದು ಅಲ್ಲಿ ದೇವಿಗೆ ನಡೆಸ್ಕೊಳ್ಳೋ ಅಂಥದ್ದು. ನಾನು ಹೋದಂತಹ ಸಂದರ್ಭದಲ್ಲಿ ಒಬ್ರು ಮುಸಲ್ಮಾನ್ ದಂಪತಿಗಳು ಬಂದಿದ್ರು. ನನಗೆ ಬಹಳನೇ ಒಂದು ಆಶ್ಚರ್ಯ, ಜೊತೆಗೆ ಏನಕ್ಕೆ ಅವರು ಮಡ್ಲಕ್ಕಿ ತುಂಬಿಸ್ತಿದ್ರು ಕೇಳಿದಾಗ, ಬಹಳ ವರ್ಷಗಳ ಕಾಲ ಮಕ್ಕಳಿರಲಿಲ್ಲ, ತಾಯಿಯಲ್ಲಿ ಬೇಡಿಕೆ ಇಟ್ಟಿದ್ವಿ, ನಮ್ಮದು ಧರ್ಮ ಬೇರೆ ಇರಬಹುದು, ಆದರೆ ನಮಗೆ ತಾಯಿ ಕರುಣೆ ಕೊಟ್ಲು, ಹಾಗಾಗಿ ನಾವು ಮಡ್ಲಕ್ಕಿ ತುಂಬಿಸಕ್ಕೆ ಬಂದಿದ್ದೀವಿ ಅಂತ. ಹಾಗೆ ಎಲ್ಲರನ್ನ ಸೆಳೆಯುವಂಥ ದೇವತೆ ಚಾಮುಂಡೇಶ್ವರಿ. ಇಲ್ಲಿಗೆ ಹೋಗೋರಿಗೆ ಏನೆಲ್ಲ ದೋಷ ಪರಿಹಾರ ಆಗುತ್ತೆ? ಬಹಳ ಅದ್ಭುತವಾದ ಪ್ರಶ್ನೆ. ಸರಿಯಾಗಿ ನೀವು ಯಾರೋ ಒಬ್ಬರು ಮುಸಲ್ಮಾನರ ದಂಪತಿಗಳನ್ನು ಉದಾಹರಣೆ ಕೊಟ್ರಲ್ಲ, ಇದಕ್ಕೆ ಒಂದು ವಿಚಾರ ನಾನು ತಿಳಿಸ್ತೀನಿ, ನಿಮಗೆ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಒಂದು ವಂಶವಾಹಿ ಜೀನ್ಸ್ ಅಂತ ಹೇಳ್ತಾರಲ್ಲ, DNA ಅಂತ ಹೇಳ್ತಾರಲ್ಲ, ಇದೇನಾದ್ರು ಬದಲಾವಣೆ ಆಗ್ಬೋದು ಒಂದು 10 ತಲೆಮಾರು ಕಳೆದ್ರೆ? ಇಲ್ಲ, ಆಗಲ್ಲ. ಅಂದ್ರ ಮೇಲೆ ಆ ಮುಸಲ್ಮಾನರು 10 ತಲೆಮಾರು ಹಿಂದೂಗಳಾಗಿರ್ಬೇಕಲ್ವ? ರಕ್ತದಲ್ಲಿ ನೆನ್ಪಿಟ್ಕೊಳ್ಳಿ, ನಾನು ನನಗನ್ಸೋದನ್ನು ಹೇಳೋದಿಲ್ಲ, ಇಲ್ಲಿ ಕೂತ್ರೆ ಆಲ್ಮೋಸ್ಟ್ ಆಲು ನಾನು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾದ ಚಿಂತನೆಗೆ ತುಂಬ ಪ್ರಾಶಸ್ತ್ಯ ಕೊಡ್ತೇನೆ. ನಾನು ಹೆಚ್ಚು ಪ್ರಾಶಸ್ತ್ಯವನ್ನು ವೈಜ್ಞಾನಿಕತೆ ಕೊಡೋದಾದ್ರಿಂದ ಯೋಚನೆ ಮಾಡಬೇಕು ನಾವು. ನಮ್ಮ ಹಿಂದಿನವರು ಹೆಚ್ಚಾಗಿ ಈ ಭರತ ಭೂಮಿಯಲ್ಲಿ ಯಾರೊಬ್ಬರೂ ಕೂಡ ಬೇರೆ ಧರ್ಮದವರು ಇರಲಿಲ್ಲ. ಇಲ್ಲಿ ಕೇವಲ ನಮ್ಮ ಹಿಂದೂ ಧರ್ಮ ಮತ್ತು ಸನಾತನ ಸಂಸ್ಕೃತಿ ಅಂತಕ್ಕಂಥದ್ದೇ ಇದ್ದಿದ್ದು. ಅನೇಕ ಇದರಲ್ಲಿ ಆಮೇಲೆ ಅದರಲ್ಲಿ ಪಂಥಗಳು ಬೇರೆ ಬೇರೆ ಹುಟ್ಕೊಂಡು ಇರಲಿ, ಅದು ಅವರವರ ಒಂದು ನಂಬಿಕೆಗೆ ತಕ್ಕಂತೆ ಬದಲಾವಣೆಗೆ ಆಗ್ತಾ ಹೋಯಿತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ಲಿ ಯಾರು ತಮ್ಮ ಮೂಲ DNA ಅಥವಾ ವಂಶವಾಹಿಗಳಲ್ಲಿ ಜೀನ್ಸ್ಗಳಲ್ಲಿ ಹಿಂದಿನಿಂದಲೂ ಇದ್ದ ಆರಾಧನೆಯನ್ನು ದ್ವೇಷ ಮಾಡಿದ ಪರಿಣಾಮ ಏನಾಗ್ತದೆ ಅಂದರೆ ಅವರನ್ನು ಅವರೇ ದ್ವೇಷ ಮಾಡ್ಕೊಂಡಂಗೆ ಆಗೋದು. ಇವತ್ತು ಭಾರತೀಯರನ್ನು ಕಂಡು ಬೇರೆ ದೇಶದವರು ಒಂದು ಕಾಲದಲ್ಲಿ ಭಾರತವೇ ಆಗಿತ್ತು, ಈಗ ಭಾರತವಲ್ಲದ ದೇಶದವರು ಭಾರತೀಯರನ್ನು ದ್ವೇಷ ಮಾಡಿ 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 ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಅವರು ಇವತ್ತು ಬರ್ಬಾದಾಗಿ ಹೋಗಿದ್ದಾರೆ. ನಮಗೆ ಅಕ್ಕಪಕ್ಕದ ನೆರೆಹೊರೆಯ ರಾಷ್ಟ್ರಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ಇವತ್ತು ಏನಾಗಿದೆ ಅಲ್ಲ ದೇಶಗಳಲ್ಲಿ ಅಂತೇಳಿ. ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ತನವನ್ನು ನಾವು ದ್ವೇಷ ಮಾಡಿದ್ದು ಕಾರಣ. ಇದು ಮೊದಲು ನಾವು ನೆನ್ಪಿಟ್ಕೊಳ್ಳೋಣ. ಇದನ್ನು ಯಾಕೆ ನಾನು ಹೇಳಿದೆ ಅಂತಂದರೆ, ನೀವು ಹೇಳಿದ್ರಿ ಮುಸಲ್ಮಾನರು ಬಂದಿದ್ರು ಅಂತೇಳಿ, ಆ ಕಾರಣದಿಂದ ನಾನು ಹೇಳಿದ್ದು ಅಲ್ವೇ ಅಲ್ಲ. ಚಾಮುಂಡೇಶ್ವರಿ ಇಲ್ಲಿಗೆ ಲಿಂಕ್ ಇದೆ. ಇದು ವೈಜ್ಞಾನಿಕವಾಗಿ ಕೂಡ ಕಾರಣವನ್ನು ನಾನು ಹೇಳ್ತಾ ಇದ್ದೀನಿ. ಚಾಮುಂಡೇಶ್ವರಿ ಅನುಗ್ರಹದಿಂದ ಏನಾಗಬಹುದು ಅಂತಂದರೆ, ಆಂತರಂಗಿಕವಾಗಿ ಎದ್ದು ಬ್ರಹ್ಮಾಂಡೇ ತತ್ಪಿಂಡೆ, ಇದನ್ನು ಪಿಂಡಾಂಡ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಪಿಂಡಾಂಡ ಅಂದರೆ ಮೊಟ್ಟೆಯಿಂದ ಉತ್ಪತ್ತಿಯಾಗಿ ಬಂದಿರತಕ್ಕಂಥದ್ದು. ಗರ್ಭ ಅಂತಕ್ಕಂಥದ್ದು ನಾನು ನನ್ನ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಮೊಟ್ಟೆ ಆಕಾರದಲ್ಲಿದ್ದೇ, ಆನಂತರ ಬೆಳವಣಿಗೆಯಾಗಿ ಭ್ರೂಣವಾಗಿ ಶಿಶುವಾಗಿ ಮಗುವಾಗಿ ಪ್ರಪಂಚಕ್ಕೆ ಬಂದವನ್ನ. ಪ್ರತಿಯೊಂದು ಜೀವವು ಮನುಷ್ಯನು ಹಾಗೆ ಬಂದವನೇ. ಹಾಗಾಗಿ ಯಾವಾಗ ನಾವು ಅಂತರಂಗದಲ್ಲಿ ಅಂದರೆ ನಮ್ಮ ಒಳಗಡೆ ಇರತಕ್ಕಂತಹ ಅಜ್ಞಾನದ ಪ್ರಭಾವದಿಂದ ನಾವು ಎಲ್ಲ ರೀತಿಯ ದೋಷಗಳಿಗೆ ಕಾರಣೀಭೂತರಾಗ್ತೇವೆ. ಎಲ್ಲ ದೋಷಗಳು ಬರಲಿಕ್ಕೆ ಕಾರಣ ಏನು ಅಂತಂದ್ರೆ ಅಜ್ಞಾನ. ಅಜ್ಞಾನ ಅಥವಾ ಅಜ್ಞಾನಕ್ಕಿಂತಲೂ ವಿಶೇಷವಾಗಿರ್ತಕ್ಕಂಥದ್ದು ಮತ್ತೊಂದೇನಿದೆ, ಪ್ರಮಾದ, ತಪ್ಪು ತಿಳುವಳಿಕೆ, ಅತಿಜ್ಞಾನ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಹಾಗಾಗಿ ಅಜ್ಞಾನದಿಂದ ನಾವು ಸುಜ್ಞಾನಕ್ಕೆ ಬರಬೇಕು ಅಂತಂದರೆ ನಮ್ಮ ಒಳಗಡೆ ಇರತಕ್ಕಂಥ ದೈವಿಕ ಚೈತನ್ಯ ಅಂತಕ್ಕಂಥದ್ದು ವಿಕಾಸವನ್ನು ಹೊಂದಬೇಕು. ನಮ್ಮ ಚಿಂತನೆಗಳು ಯೋಚನೆಗಳು ಎಲ್ಲವೂ ಸಹ ಅಧೋಮುಖವಾಗಿ ಹೋಗ್ತಾ ಇದೆ, ನಮ್ಮ ನಾಶದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ನಮ್ಮನ್ನು ದುರಾಸೆಯ ಕಡೆಗೆ, ಆಸೆ ತಪ್ಪಲ್ಲ, ದುರಾಸೆಯ ಕಡೆಗೆ ನಮ್ಮನ್ನು ತಗೊಂಡು ಹೋಗ್ತಾ ಇದೆ. ಸಾಲದು, ನನಗೆ ಎಷ್ಟಿದ್ರೂ ಸಾಲದು, ಲೋಭ. ಅದನ್ನೇ ನಾವು ದೇವಿ ಮಹಾತ್ಮೆಯಲ್ಲಿ ರಾಕ್ಷಸರ ಹೆಸರಿನಲ್ಲಿ ಕರೀತಕ್ಕಂಥದ್ದು. ರಾಕ್ಷಸರ ಹೆಸರು ಅಂತಂದರೆ ಸಾಂಕೇತಿಕವಾಗಿರ್ತಕ್ಕಂಥ ಭಾಷೆ ಅದು. ನಾನು ಹೇಳಿದ್ನಲ್ಲ, ಪುರಾಣದಲ್ಲಿ 3 ಥರದ ಭಾಷೆ ಇದೆ. ಗುಹ್ಯ ಭಾಷೆ, ರಹಸ್ಯ ಭಾಷೆ, ಸಮಾಧಿ ಭಾಷೆಗಳೆಲ್ಲ ಹೇಳ್ತಾರೆ. ಆ ಗುಹ್ಯ ಭಾಷೆಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಹಾಗಾಗಿ ಚಾಮುಂಡೇಶ್ವರಿಯನ್ನು ನಾವು ಉಪಾಸನೆ ಮಾಡಿದ್ದರಿಂದ ನಮಗೆ ಯಾವ ಯಾವ ದೋಷಗಳು ಪರಿಹಾರ ಆಗುತ್ತೆ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಆಗ್ತಕ್ಕಂಥದ್ದೇನು ಅಂತಂದರೆ ನಿಷ್ಕಾಮ ಕರ್ಮ ಮಾಡ್ತಕ್ಕಂಥ ಸಾಮರ್ಥ್ಯ ಬರುತ್ತೆ. ನಿಷ್ಕಾಮ ಕರ್ಮ ಅಂತಂದ್ರೆ ಯಾವ್ದಾದ್ರು ಒಂದು ಕೆಲಸ ಮಾಡಬೇಕಿದ್ರೆ ಆಸೆ ಇಲ್ಲದೆ ಯಾರು ಒಬ್ಬ ಮನುಷ್ಯ ಕೆಲಸ ಮಾಡ್ತಾನ? ಯಾರೂ ಮಾಡೋದಿಲ್ಲ. ಪ್ರತಿಯೊಬ್ಬನೂ ತಾನು ಮಾಡ್ತಕ್ಕಂಥ ಕೆಲಸದ ಹಿಂದೆ ಯಾವುದೋ ಒಂದು ಆಸೆ ಕೆಲಸ ಮಾಡಿರುತ್ತೆ, ಅದೇ ಇಚ್ಛೆಯಿಂದಾಗೆ ಮಾಡಿರ್ತಾನೆ ಅವನು.
ಹಾಗಾಗಿ ನಿಷ್ಕಾಮ ಕರ್ಮ ಅಂತಂದರೆ ಅದರ ಮೇಲೆ ವಿಶೇಷವಾದ ವ್ಯಾಮೋಹ ಇರೋದಿಲ್ಲ. ಕೆಲಸ ಮಾಡಬೇಕು, ನನ್ನ ಕರ್ತವ್ಯ, ನಾನು ನಿಷ್ಠೆಯಿಂದ ಇದನ್ನು ಮಾಡ್ತೇನೆ, ಇದನ್ನು ಮಾಡಿದ್ರಿಂದ ದೈವ ನನಗೇನು ಬೇಕೋ ಅದನ್ನು ಕೊಡ್ತದೆ, ಇದು ನಿಷ್ಕಾಮ ಕರ್ಮ. ನನಗೀಗ ನಾನು ನೆಟ್ಟಿದ್ದೇನೆ, 150 ಗಿಡ ನೆಟ್ಟಿದ್ದೇನೆ, ಒಂದೊಂದು ಗಿಡದಲ್ಲೂ 10 kg ನಾನು ಕೊಯ್ತೇನೆ ಫಸಲನ್ನು, ಬರೋದಿಲ್ಲ. ಮಣ್ಣಿನ ಗುಣ, ಬೀಜದ ಗುಣ, ವಾತಾವರಣ, ಗೊಬ್ಬರವೋ, ಕೃಷಿಯೋ, ಆರೈಕೆಯೋ ಅಥವಾ ಕ್ರಿಮಿಕೀಟಗಳ ಬಾಧೆಯೋ ಈ ಎಲ್ಲವನ್ನು ತಪ್ಪಿಸ್ಕೊಂಡು ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿರುತ್ತೆ ಅಲ್ವಾ. ಹಾಗಾಗಿ ಇದು ಯಾವುದೂ ಕೂಡ ಇಲ್ದಲೆ ಒಟ್ಟು ಆಗಬೇಕು ಅಂದ್ರೆ ಆಗೋದಿಲ್ಲ. ಹಾಗಾಗಿ ನಿಷ್ಕಾಮ ಕರ್ಮ ಮಾಡ್ತಕ್ಕಂಥ ಒಂದು ವಿವೇಕ ಜಾಗೃತವಾಗ್ತದೆ ಚಾಮುಂಡೇಶ್ವರಿ ಉಪಾಸನೆಯಿಂದ. ಮೊದಲನೇದು ಲೋಭ ನಾಶವಾಗ್ತದೆ. ಲೋಭ ಅಂದ್ರೇನು? ನನಗೊಬ್ಬನಿಗೇ ಬೇಕು, ನನಗೊಬ್ಬನಿಗೆ BMW ಕಾರ್ ಬೇಕು, ಪಕ್ಕದ ಮನೆಯವನೇನಾದ್ರು BMW ತಗೊಂಡ ಕಲ್ಲು ಹೊಡೆದು ಅದ್ರ ಗ್ಲಾಸ್ ಹೊಡಿತೀರಿ, ಇದು ಲೋಭ. ನನಗೆ ಮಾತ್ರ ಬೇಕು ಅನ್ನುವಂಥದ್ದು ಲೋಭ. ನನಗೇ ಬೇಕು ಅನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ. ಹಾಗೆ ಈ ರೀತಿಯ ಲೋಭ, ಮೋಹ, ನನಗೆ ನನ್ನ ಹೆಂಡತಿ ಇದ್ದಾಳೆ ಸಾಲದು, ಪಕ್ಕದ ಮನೆಯವನ ಹೆಂಡತಿ ಚೆನ್ನಾಗಿ ಕಾಣ್ತಾಳೆ ಅಂದರೆ ಅದು ಮೋಹ, ಇದು ಅಪರಾಧ. ವ್ಯಾಮೋಹ ಅಪರಾಧ, ಅತಿಲೋಭ ಅಪರಾಧ, ಅತಿ ಕಾಮ ಅಪರಾಧ, ಅತಿಯಾಗಿರತಕ್ಕಂಥ ಮದ ಅಪರಾಧ, ಅಸೂಯೆ ಅಪರಾಧ. ಈ ಎಲ್ಲವನ್ನ ನಿವಾರಣೆ ಮಾಡಿ ಯಾರು ಸೇವೆ ಮಾಡಿ ಅವಳಿಗೆ ಶರಣಾಗತರಾಗಿ ಹೋಗ್ತಾರೆ ಅವರ ಇಷ್ಟಾರ್ಥಗಳು ಕೈಗೂಡ್ತವೆ. ಸುಮ್ಮನೆ ಇದಾಗೋದಲ್ಲ, ಪ್ರಾಪ್ತಿಯಾಗುತ್ತೆ. ಪ್ರಾಪ್ತಿಯಾಗುವುದರ ಜೊತೆಯಲ್ಲಿ ಯಾವುದು ಅತಿಯಾಗುತ್ತಿರ್ತದೆಯಲ್ಲ ಆ ಅತಿಯಾಗಿದ್ದನ್ನು ನಾಶ ಮಾಡ್ತಾಳೆ. ಇದು ಮಾರ್ಕಂಡೇಯ ಪುರಾಣದಲ್ಲಿ ಇರ್ತಕ್ಕಂಥದ್ದು. ಅತಿಯಾಗಿದ್ದನ್ನ ಸಂಹಾರ ಮಾಡಿ ಮಿತಿಯಾಗಿ ಇಡ್ತಾಳೆ ಅಂತ. ಮಿತಿಯಾಗಿದ್ರೆ ಎಲ್ಲದು ಚಂದ ಅಲ್ಲ. ಹಾಗಾಗಿ ಚಾಮುಂಡೇಶ್ವರಿಯ ಉಪಾಸನೆ ಮಾಡಿದ್ದರ ಅತ್ಯಂತ ಪ್ರಧಾನವಾದ ಫಲ ಯಾವುದಪ್ಪ ಅಂದರೆ ಅತಿಯಾಗಿದ್ದು ಮಿತಿಯಾಗಿ ಹಿತವಾಗಿ ದೊರಕ್ತದೆ ಪ್ರತಿಯೊಂದು ಅಂತ. ಅದನ್ನ ಬಹಳ ಹಿತವಾಗಿ ಗುರುಗಳು ಕೂಡ ಹೇಳಿದ್ರು. ಗುರುಗಳೇ, ಮುಂದಿನ 4 ರಾಶಿಗಳ ಗೊತ್ತಾಗಿ ನೋಡೋಣ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಯಲ್ಲಿ ಚಂದ್ರಕೇತು ಯೋಗ ಇರತಕ್ಕಂಥದ್ದು ಒಳ್ಳೆಯ ಯೋಗ. ಪಂಚಮಾಧಿಪತಿ ಏಕಾದಶದಲ್ಲಿರ್ತಕ್ಕಂಥದ್ದು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ. ತ್ರಿಕೋಣ ಅಂತಕ್ಕಂಥದ್ದು ಶುದ್ಧವಾಗಿದೆ. ತ್ರಿಕೋಣ ಚಂದ್ರಕೇತು ಯೋಗದಿಂದ ಶುದ್ಧವಾಗಿರೋದರಿಂದ ಅನೇಕ ರೀತಿಯ ಸಂಕಟಗಳಿಂದ ನಾವು ಪರಿಹಾರವನ್ನು ಹೊಂದಲಿಕ್ಕೆ ಯೋಗ್ಯವಾದ ಕಾಲ. ಎಲ್ಲ ಸಂಕಟ ಮೋಚನನಾಗಿರ್ತಕ್ಕಂಥ ಪರಮೇಶ್ವರನ ಶಿವನ ಆರಾಧನೆಯನ್ನು ಮತ್ತಷ್ಟು, ಅಂದರೆ ಯಾರು ಸಿಂಹರಾಶಿಯವರಿದ್ದಾರೆ, ಸಿಂಹಸ್ಯಾಧಿಪತಿ ಸೂರ್ಯ ಸಿಂಹರಾಶಿ ಅಧಿಪತಿ ಆಗಿರೋದ್ರಿಂದ ಸೂರ್ಯನಿಗೆ ಸಂಬಂಧಪಟ್ಟ ದೇವತೆ ಶಿವ. ಹಾಗಾಗಿ ಶಿವನ ಉಪಾಸನೆಯನ್ನು ನೀವು ಮಾಡಿದರೆ ಸಾಕಷ್ಟು ಉತ್ತಮವಾದಂಥ ಫಲ ನಿಮಗೆ ದೊರಕುತ್ತೆ. ಜೊತೆಯಲ್ಲಿ ಶಿವನ ಅನುಗ್ರಹ ಕೂಡ ನೀವು ಪಾತ್ರರಾಗಬಹುದು. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದೆಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕನ್ಯಾ ರಾಶಿಯವರ ಅಧಿಪತಿಯಾಗಿರ್ತಕ್ಕಂಥ ಬುಧ ಧನಸ್ಥಿತಿಯಲ್ಲಿರ್ತಕ್ಕಂಥದ್ದು, ತೃತೀಯಾಧಿಪತಿಯೊಂದಿಗಿರ್ತಕ್ಕಂಥದ್ದು ಕೂಡ ಒಳ್ಳೆಯ ಒಂದು ಯೋಗ. ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ಚಾಂಚಲ್ಯ. ಕೇತು ಅಂದರೆ ಬಾವುಟ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಧ್ವಜ, ಫ್ಲಾಗ್ ಅಂತ ಹೇಳ್ತೀವಲ್ಲ, ಫ್ಲಾಗ್ ಒಂದೇ ಕಡೆ ನಿಂತಿರ್ತದೆಯಾ? ವಾಯು ಸಂಚಾರಕ್ಕೆ ತಕ್ಕಂತೆ ಆ ಕಡೆ ಈ ಕಡೆ ಹೊಡ್ಕೊಳ್ತಾ ಇರ್ತದೆ ಅಲ್ವಾ? ಹಾಗೇನೆ ಇವತ್ತಿನ ಕನ್ಯಾ ರಾಶಿಯವರ ಮನಸ್ಥಿತಿ ಡೋಲಾಯಮಾನವಾಗಿರುತ್ತೆ. ಡೋಲಾಯಮಾನ ಅಂಥೇಳಿ ಹಾಗಿರ್ತಕ್ಕಂಥ ಒಂದು ಸ್ಥಿತಿ. ಇದರಿಂದ ಹೊರಗೆ ಬರದೇ ಇದ್ರೆ ಏನಾಗುತ್ತೆ ಅಂತಂದರೆ, ಯಾವ ಕೆಲಸದ ಮೇಲೂ ಆಸಕ್ತಿ ಇರೋದಿಲ್ಲ, ಮಾಡಿದ ಕೆಲಸಗಳಲ್ಲಿ ಯಶಸ್ಸು ಕೂಡ ದೊರಕೋದಿಲ್ಲ. ಹಾಗಾಗಿ ಒಂದು ಫರ್ಮ್ ಮೈಂಡ್ಸೆಟ್, ಗಟ್ಟಿಯಾಗಿರ್ತಕ್ಕಂಥ ಮನಸ್ಥಿತಿ ಅಂತಕ್ಕಂಥದ್ದು ಬೇಕು. ಸ್ಥಿರ ಮನಸ್ಸು ಬೇಕು. ಸ್ಥಿರ ಮನಸ್ಸು ಬೇಕು ಅಂತಂದರೆ ಚಾಂಚಲ್ಯ ದೂರವಾಗಬೇಕು. ಚಾಂಚಲ್ಯ ದೂರವಾಗಬೇಕು ಅಂತಂದರೆ ಕಟ್ಟಬೇಕು. ಕಟ್ಟೋದಕ್ಕೆ ಹಗ್ಗ ಬೇಕು. ಒಂದಕ್ಕೊಂದು ಲಿಂಕು. ಅರ್ಥ ಆಯ್ತಲ್ಲ? ಹಗ್ಗಕ್ಕೆ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ? ಪಾಶ ಅಂತ ಹೇಳ್ತಾರೆ. ಆ ಪಾಶವನ್ನು ಕೈಲಿ ಹಿಡಿದಿರ್ತಕ್ಕಂಥವನು ಯಾರು ಅಂದರೆ, ಪಾಶವನ್ನು ಹಿಡಿದಿರ್ತಕ್ಕಂಥವನು ಪಶುಪತಿ. ಪಶುಪತಿ ಅಂದರೆ ಶಿವ. ಹಾಗಾಗಿ ಶಿವನ ಆರಾಧನೆ ಬೇಕು ಅಂತ ಅರ್ಥ ಆಯಿತು ನೋಡಿ. ಜ್ಯೋತಿಷ್ಯ ಅಷ್ಟು ಸುಲಭ ಅಲ್ಲ. ಇದನ್ನು ಚಿಂತನೆ ಮಾಡ್ತಕ್ಕಂಥ ಮಾರ್ಗಗಳು ಗೊತ್ತಿರಬೇಕು. ಹಾಗೆ ಆ ಪಶುಪತಿಯಾದ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ ಕನ್ಯಾ ರಾಶಿಯವರಿಗೆ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ಕರ್ಮಸ್ಥಾನಾಧಿಪತಿ ಆಗಿರತಕ್ಕಂತಹ ಚಂದ್ರ ಲಾಭಕ್ಕೆ ಬಂದಿದ್ದಾನೆ. ಲಾಭದಲ್ಲಿ ವಿಶೇಷವಾಗಿ ಚಿತ್ರವರ್ಣದ ಗ್ರಹದೊಂದಿಗೆ ಸೇರಿದ್ದಾನೆ. ಅನೇಕ ರೀತಿಯ ಲಾಭಗಳು ಇಲ್ಲಿ ಪ್ರಾಪ್ತಿಯಾಗಬಹುದು. ಮುಖ್ಯವಾಗಿರ್ತಕ್ಕಂಥದ್ದು ಕರ್ಮಲಾಭ. ಯಾರು ಹೊಸ ಉದ್ಯೋಗಕ್ಕೆ ಸೇರಬೇಕು ಅಂತ ಮನಸ್ಸು ಮಾಡ್ತಾ ಇರ್ತೀರಿ, ಜಾಬ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಬೇರೆ ಕಂಪ್ನಿ ಚೇಂಜ್ ಮಾಡಿ ಬೇರೆ ಕಂಪ್ನಿಗೆ ಹೋಗಬೇಕು,
ಪ್ರಮೋಷನ್ ಬೇಕು, ಇನ್ಕ್ರಿಮೆಂಟ್ ಬೇಕು, ಬೋನಸ್ ಬೇಕು ಇತ್ಯಾದಿ ಅಪೇಕ್ಷೆಗಳನ್ನು ಇಟ್ಕೊಂಡು ಯಾರು ನಿರೀಕ್ಷೆ ಮಾಡ್ತಾ ಇರ್ತೀರಲ್ಲ ಅಂಥವರಿಗೆಲ್ಲರಿಗೂ ಕೂಡ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಆ ವಿಷಯಕ್ಕೆ ಸಂಬಂಧಪಟ್ಟು ಪ್ರಯತ್ನವನ್ನು ಮಾಡಬಹುದು. ಗಣಪತಿಯ ಉಪಾಸನೆ ಬೇಕು. ಸಿದ್ಧಿ ಗಣಪತಿ ಅಥವಾ ಮಹಾಗಣಪತಿ ಚತುರ್ಭುಜ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿ ವಿನಾಯಕಂ. ಬಲಗೈಯಲ್ಲಿ ಪಾಶ ಇರತಕ್ಕಂಥದ್ದು, ಎಡಗೈಯಲ್ಲಿ ಅಂಕುಶ ಇರತಕ್ಕಂಥದ್ದು. ಬಲಗೈ ಅಭಯ ಹಸ್ತ, ಎಡಗೈಯಲ್ಲಿ ಪಾತ್ರೆ, ಪಾತ್ರೆಯಲ್ಲಿ ಲಡ್ಡುಕ ಪ್ರಿಯ ಅಂತ ಹೇಳ್ತಾರೆ. ಈ ರೀತಿಯ ಒಂದು ಸ್ವರೂಪದ ಗಣಪತಿ ಆರಾಧನೆ ಮಾಡೋದರಿಂದ ಇವತ್ತು ತುಲಾರಾಶಿಯವರ ದಿನ ಚೆನ್ನಾಗಿ ನಡೀತದೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಯಾಕೆಂದರೆ ಕರ್ಮಭಾವದಲ್ಲಿ ಉತ್ತಮವಾದಂಥ ಒಂದು ಗ್ರಹಗತಿ ಇದೆ. ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ ಷಷ್ಠಕ್ಕೆ ದೃಷ್ಟಿ ಕೊಡ್ತಾ ಇದ್ದಾನೆ. ಅನೇಕ ರೀತಿಯ ವಿಘ್ನಗಳು, ಸಮಸ್ಯೆಗಳು ಎಲ್ಲ ದೂರವಾಗ್ತಕ್ಕಂಥದ್ದು, ಹಿತಶತ್ರುಗಳ ಬಾಧೆ ನಿವೃತ್ತಿ ಆಗ್ತಕ್ಕಂಥದ್ದು, ಋಣಭಾರ ವಿಮೋಚಕ ಸ್ಥಿತಿ ಅಂತ ಹೇಳ್ತೇವೆ. ಅರ್ಥ ಏನು ಅಂದರೆ, ಯಾವುದಾದ್ರು ಹಳೆಯ ಸಾಲಗಳೇನಾದರೂ ಇದ್ದ ಪಕ್ಷದಲ್ಲಿ ಆ ಸಾಲಗಳೆಲ್ಲವೂ ಕೂಡ ನಿವೃತ್ತಿ ಆಗ್ತಕ್ಕಂಥ ಒಂದು ಲಕ್ಷಣ. ಪರಿವರ್ತನ ಯೋಗದ ಬುಧ ಶುಕ್ರ ಯೋಗ ಬೇರೆ ಇರೋದರಿಂದ ನಿಮಗೆ ಒಳ್ಳೆಯ ಒಂದು ಅವಕಾಶ ಉಂಟು. ಹಳೆಯ ಸಾಲಗಳನ್ನು ತೀರಿಸ್ಕೊಳ್ಳಿಕ್ಕೆ, ಭಾರವನ್ನು ಇಳಿಸ್ಕೊಳ್ಳಿಕ್ಕೆ ಒಂದು ಪೂರ್ಣವಾದ ಅವಕಾಶ ಇದೆ. ಪ್ರಯತ್ನವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡುವುದರ ಜೊತೆಯಲ್ಲಿ ಇವತ್ತು ಯಾವ ವಾರ? ಶುಕ್ರವಾರ ಅಲ್ವಾ? ಹಾಗಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ. ಇವತ್ತು ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿಕೊಂಡು ಅರಿಶಿರದ ಅಕ್ಷತೆಯಿಂದ ಅವಳಿಗೆ ಅರ್ಚನಾದಿಗಳನ್ನು ಮಾಡಿ ಆ ಅಕ್ಷತೆಯ ಆಧಾರದ ಮೇಲೆ, ಅಂದರೆ ಅದನ್ನು ಒಂದು ಪ್ಯಾಕೆಟ್ನಲ್ಲಿ ಕಟ್ಟಿಟ್ಕೊಂಡು ಇವತ್ತಿನ ಕೆಲಸ ಕಾರ್ಯಗಳಿಗೆ ಹೋಗಿ. ಯಾವುದೇ ಒಂದು ದೇವತಾರಾಧನೆ ಮಾಡೋಕ್ಕೆ ಹೇಳಿದ್ದೇವೆ ಅಂತ ಅಂದ್ಕೊಂಡೆ ಇಡೀ ದಿವಸ ಅದನ್ನೇ ಮಾಡ್ತಾ ಕೂತ್ಕೊಂಡ್ಬಿಡೋದು, ಸಂಜೆ ತನಕ ಮಾಡ್ತಾ ಕೂತ್ಕೊಂಡು ಕೆಲಸ ಆಗಲಿಲ್ಲ ಅಂತ ಗೋಳಾಡೋದು ಅಲ್ಲ. ಹೇಗೆ 1 ಕ್ವಿಂಟಾಲ್ ಕೇಸರಿ ಬಾತ್ ಮಾಡಿ ಅದು ಕೇಸರಿಯ ಬಣ್ಣ ಬರದೇ ಇದ್ದರೆ ಅದು ಸಜ್ಜಿಗೆ ಆಗ್ಬಿಡುತ್ತೆ. ಕೇಸರಿ ಬಣ್ಣ ಬರಬೇಕಾದ್ರೆ 1 ಕ್ವಿಂಟಾಲ್ ಪೂರ್ತಿ ಕೇಸರಿ ಹಾಕ್ತೇವೇನು? ಅದಕ್ಕೆ ಏನಿಲ್ಲ, ಒಂದು 10 ಗ್ರಾಮ್, ಒಂದು 20 ಗ್ರಾಮ್ ಕೇಸರಿ ಹಾಕ್ತೇವಲ್ವ. ಹಾಗೆ 24 ಗಂಟೆಯ ಒಂದು ದಿನದಲ್ಲಿ, 12 ಗಂಟೆಯ ಹಗಲಿನಲ್ಲಿ ಒಂದು 12 ನಿಮಿಷ ಕಾಲವಾದರೂ ನಾವು ಸ್ತೋತ್ರ ಮಾಡಿದರೆ ಸಾಕಾಗ್ತದೆ. ಉಳಿದ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗ್ಬೋದು. ಆ 12 ನಿಮಿಷ ಮಾಡ್ತಕ್ಕಂಥದ್ದು ಹೇಗಿರಬೇಕು ಅಂತಂದರೆ, ಕ್ವಿಂಟಾಲ್ ಗಟ್ಟಲೆ ಆ ಒಂದು ಕೇಸರಿ ಬಾತನ್ನು ಘಮಿಸ್ತಕ್ಕಂಥ ಪರಿಮಳ ಬರ್ತಕ್ಕಂಥ ಕ್ವಾಲಿಟಿ ಹೇಗಿರಬೇಕು ಕೇಸರಿ ಹೇಳಿ. ಹಾಗೆ ನಾವು ಮಾಡ್ತಕ್ಕಂತಹ ಧ್ಯಾನ, ತಪಸ್ಸು ಇತ್ಯಾದಿಗಳು ಅಷ್ಟು ಮೇಲ್ಮಟ್ಟದ ಗುಣಮಟ್ಟವನ್ನು ಹೊಂದಿರಬೇಕಾಗತ್ತೆ. ಅಷ್ಟು ತಾದಾತ್ಮ್ಯತೆ, ಶ್ರದ್ಧೆ, ಭಾವನೆಗಳು, ಭಕ್ತಿಗಳು ಇರಬೇಕಾಗತ್ತೆ. ಆ ನಂತರ ಅದ್ರ ಫಲ ಅನ್ನುವಂಥದ್ದು ನಮಗೆ ಸಿಕ್ಕತ್ತೆ. ಹಾಗಾಗಿ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ ವೃಶ್ಚಿಕ ರಾಶಿಯವರಿಗೆ. ಗುರುಜಿ, ವಿನೋದ್ ಅನ್ನೋರು ಪ್ರಶ್ನೆಯನ್ನ ಕಳಿಸಿದ್ದಾರೆ. ಹುಟ್ಟಿರುವಂತ ದಿನಾಂಕ 5/8/87 ಸಂಜೆ 4:30. ಅವ್ರು ಹೇಳ್ತಾರೆ, ಒಂದ್ ಕಡೆ ಕೆಲಸ ಮಾಡ್ತಾ ಇದೀನಿ ಗುರುಜಿ, ಆದ್ರೆ ತುಂಬಾ ಕಿರುಕುಳ ಆಗ್ತಾ ಇದೆ. ಅಲ್ಲಿ ಕೆಲಸ ಬಿಟ್ರೆ ನಂಗೆ ಬೇರೆ ಕಡೆ ಒಳ್ಳೆ ಕೆಲಸ ಸಿಗತ್ತಾ? ಪರಿಹಾರಕ್ಕಾಗಿ ಕಾಯ್ತಾ ಇದ್ದೀನಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಕಾಯ್ತಾ ಇರಲಿ, ಪರಿಹಾರ ಕೊಡೋಣಂತೆ. ನಮಗೆ ಯಥಾ ಪ್ರಕಾರ ಇವ್ರು ಕೊಟ್ಟರು ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಇವ್ರದ್ದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ ಮತ್ತು ಧನುರ್ ಲಗ್ನವಾಗಿ ಕಾಣಿಸ್ತದೆ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ, ಧನುರ್ ಲಗ್ನಕ್ಕೆ ಇವರು ಮಾನಸಿಕವಾಗಿ ಸ್ವಲ್ಪ ಧೈರ್ಯ ಸ್ಥೈರ್ಯವನ್ನು ಇತ್ತೀಚೆಗೆ ಕಳ್ಕೊಂಡಿರ್ತಕ್ಕಂಥ ಲಕ್ಷಣ ಕಾಣಿಸ್ತಾ ಇದೆ. ವಿನೋದ್ ಅವರೇ, ಏನೋ ಒಂದು ಮಾನಸಿಕವಾಗಿರ್ತಕ್ಕಂಥ ಭ್ರಮೆಗೋ ಅಥವಾ ದುಗುಡಕ್ಕೋ ಕಾರಣೀಭೂತವಾದ ಯಾವುದೋ ಒಂದು ಘಟನೆ ನಡೆದಿದೆ ನಿಮಗೆ ಅಂತ ನನ್ನ ಅನುಮಾನ. ಹೆಚ್ಚು ಕಡಿಮೆ ಸ್ವಲ್ಪ ಸ್ತ್ರೀ ಸಂಬಂಧವಾಗಿರತಕ್ಕಂಥ ಸಮಸ್ಯೆ ಬಂದಿದೆ ಅಂತ ಕಾಣಿಸುತ್ತೆ ಜಾತಕದಲ್ಲಿ. ಇದು ನಿಜವಾಗಿದ್ದ ಪಕ್ಷದಲ್ಲಿ ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದಿರಿ. ನಿಮ್ಮ ಮನಸ್ಸು ಸ್ವಲ್ಪ ಹೆಚ್ಚು ಡಲ್ನೆಸ್ಸಿಗೆ ಹೋಗ್ತಾ ಇದೆ ಅಥವಾ ಮಾನಸಿಕವಾಗಿರ್ತಕ್ಕಂಥ ಒಂದು ದೌರ್ಬಲ್ಯಕ್ಕೆ ಕಾರಣ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಸ್ವಲ್ಪ ಎಚ್ಚರಿಕೆ ಬೇಕು. ಜಾತಕದಲ್ಲಿ ಭೃಗ್ವಂಕಾರಕ ದೋಷ ಮತ್ತು ಶನಿಚಂದ್ರ ದೋಷ 2 ದೋಷಗಳಿದೆ. ಇದು ಯೋಗವಾಗಬೇಕಾಗಿದ್ದಂಥ ಜಾತಕ. ಧನುರ್ ಲಗ್ನವಲ್ಲದೆ ಏನಾದರೂ ಮಕರ ಲಗ್ನವೋ ಕುಂಭ ಲಗ್ನವೋ ಆಗಿದ್ದರೆ ಅಥವಾ ತುಲಾ ಲಗ್ನ ಅಥವಾ ಕನ್ಯಾ ಲಗ್ನವಾಗಿದ್ದ ಪಕ್ಷದಲ್ಲಿ ಈ ಯಾವುದು ದೋಷ ಅಂತ ಇತ್ತು ಇದು ಯೋಗವಾಗಿ ಬದಲಾಗ್ತಿತ್ತು. ಧನುರ್ ಲಗ್ನವಾಗಿರೋದ್ರಿಂದ ಯೋಗವಾಗಬೇಕಾಗಿದ್ದು ದೋಷವಾಗಿದೆ. ಇದು ಪ್ರಾರಬ್ಧ ಕರ್ಮದಿಂದಾಗಿ ಬಂದಿರತಕ್ಕಂಥದ್ದು. ಇದು ಶಿವಾರಾಧನೆಯನ್ನು ಮಾಡ್ಕೊಳ್ತಾ ಬನ್ನಿ, ಕ್ರಮೇಣ ಖಂಡಿತ ನಿಮಗೆ ಸಾಕಷ್ಟು ಅನುಕೂಲ ಆಗಿಬರುತ್ತೆ. ನೆನ್ಪಿಟ್ಕೊಳ್ಳಿ, ಶಿವಾರಾಧನೆಯನ್ನು ಮಾಡುವಾಗ ಪಾರ್ಥಿವೇಶ್ವರ ಆರಾಧನೆ ಅಂತ ಮಾಡಬೇಕು.
ಈ ಪಾರ್ಥಿವೇಶ್ವರ ಆರಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ನಮ್ಮ ಸೋಮವಾರದ ಸಂಚಿಕೆಯಲ್ಲಿ, ನಾಡಿದ್ದು 20ನೇ ತಾರೀಕು ಸೋಮವಾರದ ಸಂಚಿಕೆಯಲ್ಲಿ ನಾನು ಇದನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮಾಸ ಶಿವರಾತ್ರಿ, ನರಕ ಚತುರ್ದಶಿ ಎಲ್ಲದೂ ಇರೋದರಿಂದ ಅವತ್ತು ಎಲ್ಲದೂ ಒಟ್ಟಾಗಿ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಸೋಮವಾರದ ಸಂಚಿಕೆಯಲ್ಲಿ. ನೋಡ್ತಾ ಇರಿ. ಹಾಗೆಯೇ ಶಿವಾರಾಧನೆಯನ್ನು, ಪಾರ್ಥಿವೇಶ್ವರನ ಆರಾಧನೆಯನ್ನು ನೀವು ಮಾಡಿದಾಗ ಈ ಎಲ್ಲ ಸಂಕಟಗಳಿಗೆ ಪರಿಹಾರವೂ ಸಿಕ್ಕತ್ತೆ. ಮತ್ತು ಯಾವಾಗ ಈಗ ಮಾಡ್ತಿರ್ತಕ್ಕಂಥ ಕೆಲಸವನ್ನು ಬಿಡೋದಷ್ಟು ಸೂಕ್ತವಾಗಿ ಕಾಣಿಸೋದಿಲ್ಲ. ಹಾಗಾಗಿ ಬೇಡ, ಈ ತಕ್ಷಣದಲ್ಲಿ ಕೆಲಸ ಬಿಡ್ತಕ್ಕಂಥ ಒಂದು ಯೋಚನೆ ಮಾಡಬೇಡಿ. ಯಾಕೆಂದರೆ ಕಾಲಸ್ಥಿತಿ, ದಶಾಭುಕ್ತಿಗಳು ಅಥವಾ ನಿಮ್ಮ ಜಾತಕದ ಪ್ರಕಾರ ಗ್ರಹಗತಿಗಳು ಕೂಡ ಅಷ್ಟು ಸೂಕ್ತವಾಗಿ ಇಲ್ಲ. ಹಾಗಾಗಿ ಇದು ಒಂದು ತಿಂಗಳು, ಅಕ್ಟೋಬರ್ ತಿಂಗಳಂತೂ ಖಂಡಿತವಾಗಲೂ ಕೆಲಸ ಬದಲಾವಣೆ ಮಾಡೋ ಪ್ರಯತ್ನಕ್ಕೆ ಹೋಗಬೇಡಿ. ಆ ನಂತರದಲ್ಲಿ ನಾನು ಹೇಳಿದ್ನಲ್ಲ, 11 ದಿನಗಳ ಪರ್ಯಂತರವಾಗಿ ನಿರಂತರವಾಗಿ ಪಾರ್ಥಿವೇಶ್ವರನ ಆರಾಧನೆಯನ್ನು ನೀವು ಮಾಡಬೇಕಾಗತ್ತೆ. ಸೋಮವಾರ ಸಂಚಿಕೆ ನೋಡಿ, ಅದರಲ್ಲೆಲ್ಲ ವಿವರಣೆ ಕೊಟ್ಟಿರ್ತೀನಿ. ಅದೇ ಪ್ರಕಾರವಾಗಿ ನೀವು ಪಾರ್ಥಿವೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ. ಆ ನಂತರದಲ್ಲಿ ಖಂಡಿತವಾಗಲೂ ನಿಮಗೆ ಒಂದು ಯೋಗ್ಯವಾಗಿರ್ತಕ್ಕಂಥ ಒಂದು ದಾರಿ ತನ್ನಿಂತಾನೆ ಗೋಚರವಾಗ್ತಾ ಹೋಗ್ತದೆ. ಅದನ್ನು ನೀವು ಅನುಸರಣೆ ಮಾಡ್ಕೊಂಡು ಹೋದಾಗ ಅಭಿವೃದ್ಧಿಯು ಕೂಡ ಖಂಡಿತ ಪ್ರಾಪ್ತಿಯಾಗುತ್ತೆ. ಒಳ್ಳೆಯದಾಗಲಿ. ವಿನೋದ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಹಾರೈಸ್ತೇವೆ. ವೀಕ್ಷಕರೇ, ನೀವು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮೆಸೇಜ್ ಕಳಿಸ್ಬೋದು. ವಾಟ್ಸಪ್ ಮುಖೇನ ಕೆಳಗಡೆ ಕಾಣಿಸ್ತಿರುವಂಥ ನಂಬರ್ಗೆ, ಅಥವಾ ಪತ್ರದ ಮುಖೇನ ಇಮೇಲ್ ಮೂಲಕ ಕೂಡ ಕಳಿಸ್ಕೊಡಿ. ನಿಮ್ಮ ಪ್ರಶ್ನೆಗೆ ಗುರುಗಳು ಸೂಕ್ತ ಉತ್ತರವನ್ನ ನೀಡ್ತಾರೆ ಅಂತ ಹೇಳ್ತಾ, ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ನಮ್ಮ ಕಾರ್ಯಕ್ರಮ ಯಾವಾಗ ಬೇಕಾದರೂ ನೀವು ನೋಡಬಹುದು. ಲೈಕ್, ಕಮೆಂಟ್, ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಗುರುಗಳೇ, ಇವತ್ತಿನ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಕೊನೆಯ 4 ರಾಶಿಗಳ ಕುರಿತಾಗಿ ತಿಳಿಸಿ ನೋಡೋಣ. ಧನುರಾಶಿಯನ್ನ ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂಥ ಗುರು ದೃಷ್ಟಿಯನ್ನು ಕೊಡ್ತಾ ಇದ್ದಾನೆ. ಲಾಭಕ್ಕೂ ಕೊಟ್ಟಿದ್ದಾನೆ, ರಾಶಿಗೂ ಕೊಟ್ಟಿದ್ದಾನೆ, ತೃತೀಯಕ್ಕೂ ಕೊಟ್ಟಿದ್ದಾನೆ. ಅಂದರೆ ಮಾನಸಿಕವಾಗಿರ್ತಕ್ಕಂತಹ ಸ್ವಲ್ಪ ವೀಕ್ನೆಸ್ ಇತ್ಯಾದಿಗಳಿದ್ದವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಸ್ವಲ್ಪ ಸಮಾಧಾನ, ತೃಪ್ತಿ, ನೆಮ್ಮದಿ, ಧೈರ್ಯ, ಸ್ಥೈರ್ಯ ಎಲ್ಲವೂ ಹೆಚ್ಚಾಗ್ತಕ್ಕಂಥ ಪೂರ್ಣ ಅವಕಾಶ ಇದೆ. ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, 9 ಗಂಟೆ 10 ಗಂಟೆ ಒಳಗಡೆಗೆ ಹೋಗಬೇಕು. ಹಳದಿ ಬಣ್ಣದ ಬಟ್ಟೆಗಳನ್ನು ಉಟ್ಕೊಂಡು ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಿ, ಅದಕ್ಕೆ ಕನಿಷ್ಠ ಪಕ್ಷ ಒಂದು 800 ml ಆಗುವಷ್ಟಾದರೂ ನೀರನ್ನು ತಗೊಂಡು ಹೋಗ್ಕೊಳ್ಳಿ. ಒಂದು ತಾಮ್ರದ ಪಾತ್ರೆಯಲ್ಲಾದರೆ ಒಳ್ಳೆಯದು. ಇಲ್ಲ ಅನಿವಾರ್ಯವಾದ ಪಕ್ಷದಲ್ಲಿ ಸ್ಟೀಲಿಂದ ಆದರೂ ನಡೀತದೆ, ತೊಂದರೆ ಇಲ್ಲ. ಆದಷ್ಟು ಸ್ಟೀಲ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು. ಕನಿಷ್ಠ ದೇವತಾರಾಧನೆ, ದೈವ ಸಂಬಂಧ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಾದರೂ ಸ್ವಲ್ಪ ಸ್ಟೀಲ್ ಪಾತ್ರೆಗಳನ್ನು ಅವಾಯ್ಡ್ ಮಾಡಿ, ಅದನ್ನು ತಪ್ಪಿಸಿ ಹಿತ್ತಾಳಿ ಅಥವಾ ತಾಮ್ರದ ಪಾತ್ರೆಗಳನ್ನು ಹೆಚ್ಚು ಬಳಸ್ತಕ್ಕಂಥದ್ದು ಸೂಕ್ತ. ಪ್ರಯತ್ನ ಮಾಡಿ ತಾಮ್ರದ ಪಾತ್ರೆಯಲ್ಲಿ ನೀರು ತಗೊಂಡು ಹೋಗಿ ಅದನ್ನು ಅರಳಿ ಮರಕ್ಕೆ ಸಮರ್ಪಣೆ ಮಾಡಿ 16 ಸುತ್ತು ಪ್ರದಕ್ಷಿಣೆ ಮಾಡಿ 16 ನಮಸ್ಕಾರಗಳನ್ನು ಮಾಡಿಕೊಂಡು ಬಂದಲ್ಲಿ ಮತ್ತಷ್ಟು ಉತ್ತಮವಾದಂಥ ರೀತಿಯಲ್ಲಿ ಇವತ್ತಿನ ದಿನವನ್ನು ನೀವು ಸಾಗಿಸಬಹುದು. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ತುಂಬ ಉತ್ತಮವಾದಂತಹ ಕೆಲವು ಫಲಗಳನ್ನು ಹೊಂದುವಂಥ ಪೂರ್ಣ ಅವಕಾಶ ಉಂಟು. ಅಷ್ಟಮದಲ್ಲಿ ಚಂದ್ರಕೇತು ಯೋಗ, ಧನಸ್ಥಾನದಲ್ಲಿರ್ತಕ್ಕಂಥ ರಾಹುವಿನ ದೃಷ್ಟಿ, ಬಹಳ ಬಲಿಷ್ಠವಾದ ಒಂದು ಯೋಗ ಆಗತ್ತೆ ಅದು. ಯಾಕೆ ಅಂತಂದರೆ ಧನಸ್ಥಾನದಲ್ಲಿ ರಾಹು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಡ್ತಾನೆ. ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗ್ತಕ್ಕಂಥ ಒಂದು ಯೋಗ ಇತ್ಯಾದಿಗಳ ಜೊತೆಯಲ್ಲಿ ಭಾಗ್ಯಭಾವ ಏನಿದೆಯಲ್ಲ ಮಕರಕ್ಕೆ ತುಂಬ ಚೆನ್ನಾಗಿದೆ. ಭಾಗ್ಯಭಾವದಲ್ಲಿರ್ತಕ್ಕಂತಹ ಸೂರ್ಯ ಮತ್ತು ಶುಕ್ರರ ಯೋಗ ಇದೆಯಲ್ಲ, ಅದೊಂದು ವಿಪರೀತ ಯೋಗ ಅಂತ ಹೇಳುತ್ತೆ, ಅಥವಾ ಶರಭ ಯೋಗ ಅಂತ ಹೇಳುತ್ತೆ. ಆ ಒಂದು ಶರಭ ಯೋಗ ಅಂತಂದರೆ ಸಿಂಹವನ್ನು ಕೂಡ ಸಂಹಾರ ಮಾಡ್ತಕ್ಕಂಥ ಒಂದು ಕಾಲ್ಪನಿಕ ಪ್ರಾಣಿ ಅದು ಶರಭ ಅಂತಕ್ಕಂಥದ್ದು. ಆ ಥರದ್ದೊಂದು ಪ್ರಾಣಿ ಏನಾದರೂ ಹಿಂದೆ ಇದ್ದರೆ ದಾಖಲೆಗಳು ಗೊತ್ತಿಲ್ಲ, ಆದರೆ ಅದ್ಭುತವಾದಂಥ ಒಂದು ಪ್ರಾಣಿ. ಅದರ ಕೇಸರಗಳು ಸಿಂಹದ ಹಾಗೆ, ಅದರ ಮೂಗು ಆನೆಯ ಸೊಂಡಿಲಿನ ಥರದಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಅದು ಶರಭ. 8 ಕಾಲುಗಳಿದ್ದಂತಹ ಪ್ರಾಣಿ, ರೆಕ್ಕೆ ಇತ್ತು ಅಂತ ಹೇಳುತ್ತೆ. ಶರಭದ ಲಕ್ಷಣ ಸಿಂಹದ ಕೇಸರಗಳು, ಸಿಂಹದ ಮುಖ, ಆನೆಯ ಸೊಂಡಿಲು, ಗರುಡನ ರೆಕ್ಕೆ, 8 ಕಾಲುಗಳು, ಸಿಂಹದ ದೇಹ ಮತ್ತು ಹಸುವಿನ ಬಾಲ ಇರ್ತಕ್ಕಂಥ ರೀತಿಯ ಪ್ರಾಣಿ. ಅದನ್ನು ಶರಭ ಅಂತ ಹೇಳ್ತಾರೆ. ಈ ಶರಭ ಯೋಗ ಅಂತ ಹೇಳ್ತಾರೆ. ಆ ಶರಭ ಯೋಗ ಅನ್ನೋದು ಭಾಗ್ಯಸ್ಥಾನದಲ್ಲಿ ಇರೋದರಿಂದ ದ್ವಿತೀಯದ ರಾಹುವಿನ ಬಾಧಾ ನಿವೃತ್ತಿಯನ್ನು ಮಾಡಿಕೊಂಡು
ಶರಭೇಶ್ವರನ ಒಂದು ಮಂತ್ರವನ್ನು ಹುಡುಕೊಳ್ಳಿ, ಸಿಕ್ಕತ್ತೆ. ಆ ಶರಭೇಶ್ವರನ ಉಪಾಸನೆ ಮಾಡಿದ ಪಕ್ಷದಲ್ಲಿ ಮಕರ ರಾಶಿಯವರಿಗೆ ಇವತ್ತಿನ ದಿನ ಬಹಳ ಅದ್ಭುತವಾಗಿ ನಡೆಯುವಂಥ ಅವಕಾಶಗಳಿದೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಯಿಂದ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರಕೇತು ಯೋಗ, ಪಂಚಮದಲ್ಲಿ ಗುರು ಇರತಕ್ಕಂಥದ್ದು ಲಾಭಾಧಿಪತಿಯಾಗಿ ಲಾಭಕ್ಕೆ ದೃಷ್ಟಿ, ಪುಣ್ಯದ ಸಂಚಯನವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಪೂರ್ಣವಾದ ಅವಕಾಶಗಳಿದೆ. ಹೀಗೆ ಎಲ್ಲವೂ ಸಹ ಅತ್ಯುತ್ತಮವಾಗಿರ್ತಕ್ಕಂಥ ಫಲಗಳನ್ನು ನೀವಿವತ್ತು ನೋಡಬಹುದಾಗಿರುತ್ತೆ. ಮತ್ತೊಂದು ಬಹಳ ಮುಖ್ಯವಾದ ವಿಚಾರ ಈ ಸಂದರ್ಭದಲ್ಲಿ ಹೇಳಬೇಕು. ಗುರು ಬಲದ ಕೊನೆಯ ದಿನ ಇವತ್ತು ಕುಂಭರಾಶಿಯವರು ನಿಮಗೆ ಮರಿಬೇಡಿ. ಯಾಕೆಂದರೆ ನಾಳೆ ದಿವಸ ಗುರು ರಾಶಿ ಬದಲಾವಣೆ ಮಾಡ್ತಾ ಇದ್ದಾನೆ, ಮಿಥುನವನ್ನು ಬಿಟ್ಟು ಕರ್ಕಾಟಕಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ಇವತ್ತು ಕೊನೆಯ ದಿನ ನಿಮ್ಗೆ ಇರ್ತಕ್ಕಂಥ ಅವಕಾಶ, ಎಲ್ಲಾದರೂ ಹೋಗಿ ಒಂದು ಗುರುಪೀಠಕ್ಕೆ ಹೋಗಿ, ಪರಂಪರಾನುಗತವಾಗಿ ಬಂದಿರತಕ್ಕಂಥ ಒಂದು ಗುರು ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಅನುಗ್ರಹ ಪಡ್ಕೊಂಡು ಶರಣಾಗತರಾಗಿ ಸೇವಾದಿಗಳನ್ನು ಸಲ್ಲಿಸಿ ಬನ್ನಿ. ಸಾಕಷ್ಟು ಉತ್ತಮವಾದಂಥ ರೀತಿಯಲ್ಲಿ ಮುಂದೆ ಗುರುಬಲವಿಲ್ಲದ ಕಾಲವನ್ನು ಕಳಿಬೇಕಾದ ದಿನ ಬರುತ್ತೆ. ಹಾಗಾಗಿ ಇವತ್ತು ಕೊನೆಯ ಅವಕಾಶ ಇದೆ, ಹೋಗಿ ಗುರುವನ್ನು ಸೇವೆ ಮಾಡಿ ಅನುಗ್ರಹ ಪಡ್ಕೊಂಡು ಬನ್ನಿ. ಒಳ್ಳೆಯದಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಸಮಾಧಾನದ ದಿನವಾಗಿದೆ. ಅಷ್ಟಮ ಭಾವದಲ್ಲಿರ್ತಕ್ಕಂಥ ದೋಷ ಅಲ್ಲಿಂದ ಏಕಾದಶಕ್ಕೆ ಬರತಕ್ಕಂತಹ ಒಂದು ಗುರುಸ್ಥಿತಿ ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಮುಖ್ಯವಾಗಿ ಮೀನರಾಶಿಯವರು ಇವತ್ತಿನ ದಿನ ಗುರುವನ್ನು ಆಶ್ರಯಿಸಬೇಕಾಗತ್ತೆ. ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು ಪಂಚಮಕ್ಕೆ ಬರ್ತಾ ಇದ್ದಾನೆ. ಜೊತೆಯಲ್ಲಿ ಅಲ್ಲಿಂದ ಅವನ ದೃಷ್ಟಿ ಅಂತಕ್ಕಂಥದ್ದು ನಿಮ್ಮ ರಾಶಿಗೆ ಬೀಳುತ್ತದೆ. ಉಚ್ಚಸ್ಥಿತಿಯ ರಾಷ್ಟ್ರಾಧಿಪತಿಯು, ಉಚ್ಚಸ್ಥಿತಿಯ ಕರ್ಮಾಧಿಪತಿಯು ಆಗಿರತಕ್ಕಂಥ ಗುರು 5ನೇ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಉಚ್ಚ ಸ್ಥಿತಿಗೆ ತಲುಪತಕ್ಕಂಥದ್ದು ಅರ್ಥ ಏನು? ಲಾಭಕ್ಕೆ ದೃಷ್ಟಿ, ಲಾಭಾಂಶದಲ್ಲಿ ಅತಿರೇಕವಾಗಿರ್ತಕ್ಕಂತಹ ಒಂದು ವೃದ್ಧಿಯನ್ನು ನೋಡಬಹುದಾಗಿರುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ರಾಶಿಯಲ್ಲಿಯೇ ಶನಿ ಇದ್ದಾನೆ. ಹಾಗಾಗಿ ಶನಿಯ ಪೀಡೆ ಅಂತಕ್ಕಂಥದ್ರ ಬಾಧೆ ಅಂತಕ್ಕಂಥದ್ದನ್ನು ಕಡಿಮೆ ಮಾಡಿಕೊಳ್ಳೇಬೇಕಾದ ಅನಿವಾರ್ಯತೆ ಉಂಟು. ಶನಿಯ ಬಾಧ ನಿವೃತ್ತಿ ಆಗಬೇಕಿದ್ರೆ ನೇರ ಸಪ್ತಮದಲ್ಲಿ ದೃಷ್ಟಿ ಕೊಡ್ತಿರೋರು ಯಾರು ಇವತ್ತು ಅಂತಂದರೆ ಸೂರ್ಯ. ರಾಶಿ ಬದಲಾವಣೆ ಮಾಡ್ತಿದ್ದಾನೆ, ಅವನು ಅಷ್ಟಮದಲ್ಲಿ ನೀಚನಾಗ್ತಿದ್ದಾನೆ ಷಷ್ಠಾಧಿಪತಿಯಾಗಿ. ಹಾಗಾಗಿ ಬಹಳ ಅದ್ಭುತವಾದ ಕಾಲ ನಡೆಯುತ್ತೆ. ಇನ್ನೊಂದು ತಿಂಗಳು ಯಾವಾಗ ಅಷ್ಟಮದಲ್ಲಿ ಸೂರ್ಯ ಇರ್ತಾನೆ, ಧನಸ್ಥಾನಕ್ಕೆ ದೃಷ್ಟಿ, ಲಾಭಕ್ಕೆ ಗುರುವಿನ ದೃಷ್ಟಿ, ಇದೆಲ್ಲ ಏನು ಹೇಳುತ್ತೆ ಅಂತಂದರೆ, ಇದುವರೆಗೆ ಯಾರು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿದರು, ಯಾರು ನಿಮ್ಮ ಮೇಲೆ ದೌರ್ಜನ್ಯಗಳನ್ನು ಮಾಡಿದರು ಅಂಥವ್ರನ್ನ ಸದೆ ಬಡಿಯುವಂಥ ಕಾಲ ಬರ್ತಿದೆ. ಬಹಳ ಬಹಳ ವಿಶೇಷವಾದಂಥ ಕಾಲ ಇದು. ಬೇರೆಲ್ಲ ರಾಶಿಯವರಿಗಿಂತಲೂ ಅತಿ ಹೆಚ್ಚು ಮೀನರಾಶಿಯವರಿಗೆ ಮತ್ತು ಮಿಥುನ ರಾಶಿಯವರಿಗೆ ಈ ಯೋಗ ಅಂತಕ್ಕಂಥದ್ದಿದೆ. ಹಾಗಾಗಿ ಮೊದಲನೇ ಹೆಜ್ಜೆಯನ್ನು ಇವತ್ತೇ ಇಟ್ಕೊಳ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಏನು ಮಾಡಬೇಕು ಅಂತಂದರೆ, ಮೊದಲು ಯಾವುದಾದ್ರೂ ಒಂದು ಸಾಧಕರ, ಸಿದ್ಧ ಪುರುಷರ, ಗುರುಗಳ, ಸನ್ಯಾಸಿಗಳ, ಪೀಠಾಧಿಪತಿಗಳ ಆಶ್ರಯವನ್ನು ಮಾಡಿ ಆದಷ್ಟು ಶೀಘ್ರವಾಗಿ ಅವರಿಂದ ಒಂದು ಅನುಗ್ರಹವನ್ನು ತಂದುಕೊಂಡು ಆ ನಂತರದಲ್ಲಿ ನಿಮ್ಮ ಮನೆಯ ದೇವರನ್ನು, ನಿಮ್ಮ ಹಿರಿಯರು, ನಿಮ್ಮ ತಂದೆ ತಾಯಿ ಅಜ್ಜ ಅವ್ರ ಕಾಲದಿಂದ ಉಪಾಸನೆಯಾಗಿ ಬಂದಂಥ ಯಾವುದೋ ಒಂದು ಚೈತನ್ಯ ರೂಪವನ್ನು ಉಪಾಸನೆ ಮಾಡೋದನ್ನು ಆರಂಭ ಮಾಡಿ. ಇದನ್ನು ಆರಂಭ ಮಾಡ್ತಿದ್ದ ಹಾಗೇ ನಿಧಾನವಾಗಿ ನಿಮಗೆ ಗೊತ್ತಾಗಲಿಕ್ಕೆ ಆರಂಭವಾಗ್ತದೆ. ನಿಮಗೆ ಗೊತ್ತಾಗ್ತದೆ ಏನೋ ನನ್ನಲ್ಲಿ ಒಳಗಡೆಗೆ ಒಂದು ಚೈತನ್ಯದ ಒಂದು ಹೆಚ್ಚುವಿಕೆ ನಾನು ಅನುಭವಿಸ್ತಾ ಇದ್ದೇನೆ, ಏನೋ ಒಂದು ಪಾಸಿಟಿವ್ ಫೀಲ್ ಆಗ್ತಿದೆ ಇತ್ಯಾದಿಗಳನ್ನೆಲ್ಲ ನೀವು ನೋಡಲಿಕ್ಕೆ ಅವಕಾಶ ಆಗ್ತದೆ. ಪ್ರಯತ್ನ ಮಾಡಿ. ಶುಭವಾಗಿ. ಗುರುಗಳೇ, ಬಹಳ ವಿಶೇಷವಾದ ವಿಚಾರವನ್ನ ಬಹುಶಃ ಇವತ್ತು ಮೀನರಾಶಿಯವ್ರಿಗೆಲ್ಲರಿಗೂ ಬಹಳನೇ ಖುಷಿಯಾಗಿರುತ್ತೆ ಅಂತ ವಾಸ್ತವಾಂಶ ಏನಿದೆ ಅಂತಂದ್ರೆ, ಈ ಒಂದು ಸ್ಥಿತಿ ಇದೆಯಲ್ಲ, 5ನೇ ರಾಶಿಯಲ್ಲಿ ಗುರು ಉಚ್ಚ ಆಗ್ತಕ್ಕಂಥದ್ದು ಇದೆಯಲ್ಲ ದಿವ್ಯಮ್ಮ, ಬಹಳ ಅದ್ಭುತವಾದದ್ದು. 5ನೇ ರಾಶಿಯಲ್ಲಿ ಗುರು ಉಚ್ಚ ಬೇರೆ ಯಾವ ರಾಶಿಯವರಿಗೂ ಆಗಲ್ಲ, ಮೀನರಾಶಿಯವರಿಗೆ ಮಾತ್ರ. ಬೇರೆ ಇನ್ಯಾವುದೇ ರಾಶಿಯವರಿಗೆ 5ನೇ ರಾಶಿಯಲ್ಲಿ ಗುರು ಪೂರ್ವ ಪುಣ್ಯ ಸ್ಥಾನದಲ್ಲಿ ಸ್ವಕ್ಷೇತ್ರಾಧಿಪತಿಯಾಗಿ, ಒಂದು ರಾಶಿಯ ಅಧಿಪತಿ ತನ್ನ ರಾಶಿಯಿಂದ 5ನೇ ರಾಶಿಯಲ್ಲಿ ಉಚ್ಚನಾಗಿ ಸ್ವಕ್ಷೇತ್ರವನ್ನು ನೋಡ್ತಕ್ಕಂಥದ್ದು ಯಾವ ರಾಶಿಯೂ ಇಲ್ಲ. 12 ರಾಶಿಗಳಲ್ಲಿ ಒಂದೊಂದೇ ಮೀನಕ್ಕಿರೋದು ಅವಕಾಶ. ಅದು ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿದ ಕಾರ್ಯಕ್ರಮದಲ್ಲಿ ಇಷ್ಟೊಂದು ವಿಚಾರವನ್ನ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹ ಎಲ್ಲರ ಮೇಲೂ ಇರಲಿ.
ಹಾಗೆ ಎಲ್ಲರಿಗೂ ಕೂಡ ಆತ ಅನುಗ್ರಹವನ್ನು ಮಾಡಿ ಶುಭವನ್ನು ಉಂಟು ಮಾಡಲಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ಸಿಗೋಣ ನಾವು ಮುಂದಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.